ಹಲೋ ಸ್ಟೂಡೆಂಟ್ಸ್, ಚೆನ್ನಾಗಿದ್ದೀರಾ? ಫೈನ್. ಇವತ್ತಿನ ಸೆಷನ್ನಲ್ಲಿ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಚರ್ಚೆ ಮಾಡೋಣ ಮಕ್ಕಳೇ. ಸೊ ಹಿಂದಿನ ಸೆಷನ್ಗಳಲ್ಲಿ ನಾವು ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಂಗೆ ಅಡ್ಮಿಷನ್, ರಿಟೈರ್ಮೆಂಟ್ ಆ್ಯಂಡ್ ಡೆತ್ ಆಫ್ ಎ ಪಾರ್ಟ್ನರ್, ಅಡ್ಮಿಷನ್ ಆದಾಗ, ರಿಟೈರ್ಮೆಂಟ್ ಆದಾಗ, ಡೆತ್ ಆದಾಗ ಏನೆಲ್ಲ ಮಾಡಬೇಕು, ವಾಟ್ ಆರ್ ದಿ ಅಕೌಂಟಿಂಗ್ ಪ್ರೊಸೀಜರ್ ಟು ಬಿ ಫಾಲೋಡ್, ಇಷ್ಟನ್ನು ಚರ್ಚೆ ಮಾಡಿದ್ದೇವೆ. ಬಟ್ ಇವತ್ತಿನ ಸೆಷನ್ನಲ್ಲಿ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ಒಂದು ಪಾಲುದಾರಿಕೆ ಸಂಸ್ಥೆ ಮುಚ್ಚಿದಾಗ, ಕ್ಲೋಸ್ ಮಾಡಿದಾಗ ಏನೆಲ್ಲ ಅಕೌಂಟಿಂಗ್ ಟ್ರೀಟ್ಮೆಂಟ್ನ ಫಾಲೋ ಮಾಡಬೇಕು, ವಾಟ್ ಈಸ್ ದ ಅಕೌಂಟಿಂಗ್ ಪ್ರೊಸೀಜರ್ ನಾವು ಫಾಲೋ ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡಬೇಕು. ಓಕೆನಾ? ಸೊ ಇದು ಸಹ ಪರೀಕ್ಷಾ ದೃಷ್ಟಿಯಿಂದನೂ ಸಹ ಒಂದು ಮುಖ್ಯವಾದ ಚಾಪ್ಟರ್. ಸೊ ಇಲ್ಲಿ 14 ಮಾರ್ಕ್ ಪ್ರಶ್ನೆ ಇರ್ತದೆ ಇದೊಂದು ಚಾಪ್ಟರಿಂದ. ಒಂದು 12 ಮಾರ್ಕ್ ಕ್ವಶನ್ನು ಕಂಪಲ್ಸರಿ ಬರುತ್ತೆ, ಒಂದು 2 ಮಾರ್ಕ್ ಕ್ವಶನ್ನು. ಸೊ ತುಂಬ ಸುಲಭವಾಗಿ ತಗೊಳ್ಳೋಂತಹ ಮಾರ್ಕ್ಸ್ನ ತುಂಬ ಸುಲಭವಾಗಿ ತಗೊಳ್ಳೋಂತಹ ಒಂದು ಪ್ರಶ್ನೆ ಬರುತ್ತೆ ಮಕ್ಕಳೇ. ಸೊ ಒಂದು ಸ್ವಲ್ಪ ನಾವು ಥಿಯರಿ ಆಸ್ಪೆಕ್ಟ್ನ ಪರ್ಫೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಪ್ರಾಬ್ಲಮ್ ಮಾಡೋದು ತುಂಬ ತುಂಬ ಸುಲಭ ಮಕ್ಕಳೇ. ನೋಡೋಣಲ್ಲ? ಸೊ ಲೆಟ್ ಅಸ್ ಸ್ಟಾರ್ಟ್ಸ್ ದ ಸೆಷನ್ with the meaning of dissolution of partnership firm. ಏನು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ಸೆಕ್ಷನ್ 39 ಆಫ್ ಪಾರ್ಟ್ನರ್ಶಿಪ್ ಆ್ಯಕ್ಟ್ 1932 ಡಿಫೈನ್ಸ್ ದ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಬಿಟ್ವೀನ್ ಆಲ್ ದ ಪಾರ್ಟ್ನರ್ ಆಫ್ ಎ ಫರ್ಮ್ ಇಸ್ ಕಾಲ್ಡ್ ಆ್ಯಸ್ ದ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ನೋಡಿರಿ, ತುಂಬ ಕ್ಲಿಯರಾಗಿ ಹೇಳ್ತಾರೆ. ಏನು ಹೇಳುತ್ತೆ? ದ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಬಿಟ್ವೀನ್ ಆಲ್ ದ ಪಾರ್ಟ್ನರ್ಸ್ ಅಂದರೆ ಡಿಸಲ್ಯೂಷನ್ ಅಂದರೆ ಡಿಸ್ಕಂಟಿನ್ಯೂಯನ್ಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಆಲ್ ದ ಪಾರ್ಟ್ನರ್ಸ್ ಅಂತ ಮಕ್ಕಳು. ಸೊ ಎಲ್ಲ ಪಾಲುದಾರರು ತಮ್ಮ ಸಂಬಂಧಗಳನ್ನ ಕಳ್ಚ್ಕೊಂಡಾಗ, ಅಂದರೆ ಬ್ರೇಕ್ ಆದಾಗ ಅದನ್ನು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳ್ತಾರೆ. ನೋಡಿ, ಇಲ್ಲಿ ಸುಲಭವಾಗಿ ಅರ್ಥ ಆಗುತ್ತೆ ನಿಮಗೆ. ಸೊ ಇನ್ ಅದರ್ ವರ್ಡ್ಸ್, ದ ಬ್ರೇಕಿಂಗ್ ಆರ್ ಡಿಸ್ಕಂಟಿನ್ಯೂಯನ್ಸ್ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ಆಲ್ ದ ಪಾರ್ಟ್ನರ್ಸ್ ಆಫ್ ಎ ಫರ್ಮ್ ಇಸ್ ಕಾಲ್ಡ್ ಆ್ಯಸ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಅಂದರೆ ಎಲ್ಲ ಪಾಲುದಾರರ ಸಂಬಂಧ ಕಳ್ಚ್ಕೊಂಡಾಗ, ಅಂದರೆ ಡಿಸ್ಕಂಟಿನ್ಯೂ ಆದಾಗ, ಬ್ರೇಕ್ ಆದಾಗ ಅದನ್ನು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳ್ತಾರೆ. ಹಂಗಂದ್ರೆ ಅರ್ಥ ಏನು? ದಿಸ್ ಬ್ರಿಂಗ್ಸ್ ಆ್ಯನ್ ಎಂಡ್ ಟು ದ ಎಕ್ಸಿಸ್ಟೆನ್ಸ್ ಆಫ್ ದಿ ಫರ್ಮ್. ಅಂದರೆ ಫರ್ಮ್ ಕ್ಲೋಸ್ ಡೌನ್ಸ್ ಅಂತ. ಆ ವ್ಯವಹಾರ, ಪಾಲುದಾರಿಕೆಯ ವ್ಯವಹಾರ ನಿಲ್ಲುತ್ತೆ. ಸೊ ಯಾವಾಗ ಎಲ್ಲ ಪಾಲುದಾರದ ಸಂಬಂಧನ ಕಳ್ಚ್ಕೊಳ್ತಾರೆ ಅಂದರೆ ಅರ್ಥ ಆ ಪಾಲುದಾರಿಕೆ ಸಂಸ್ಥೆ ಮುಚ್ಚುತ್ತೆ ಅಂತ ಅರ್ಥ. ಸೊ ಇನ್ನು ಸುಲಭವಾಗಿ ಹೇಳಬೇಕು ಅಂತ ನೋಡ್ರಿ, ಇಲ್ಲಿ ಹೇಳ್ತವೆ. ಇನ್ ಸಿಂಪಲ್ ವರ್ಡ್ಸ್, ದ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಮೀನ್ಸ್ ದ ಫರ್ಮ್ ಕ್ಲೋಸಸ್ ಇಟ್ಸ್ ಬಿಸ್ನೆಸ್ ಆಲ್ ಟುಗೆದರ್. ಸೊ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದ್ರೇನು? ತನ್ನ ವ್ಯವಹಾರನ, ದ ಫರ್ಮ್ ಕ್ಲೋಸಸ್ ಇಟ್ಸ್ ಬಿಸ್ನೆಸ್ ಆಲ್ ಟುಗೆದರ್, ಮುಚ್ಚುತ್ತೆ ಅಂದರೆ ಅರ್ಥ ಏನು? ಆ್ಯಂಡ್ ರಿಯಲೈಸಸ್ ಆಲ್ ಇಟ್ಸ್ ಅಸೆಟ್ಸ್ ಆ್ಯಂಡ್ ಪೇಸ್ ಆಲ್ ಇಟ್ಸ್ ಲಯಬಿಲಿಟೀಸ್. ಲಯಬಿಲಿಟೀಸ್ ಅಂದರೆ ಇಲ್ಲಿ ಎಕ್ಸ್ಟರ್ನಲ್ ಆ್ಯಸ್ ವೆಲ್ ಆಸ್ ಇಂಟರ್ನಲ್. ಎಕ್ಸ್ಟರ್ನಲ್ ಅಂದರೆ ಬೇರೆಯವ್ರಿಗೆ ಕೊಡುವಂಥದ್ದು, ಇಂಟರ್ನಲ್ ಅಂದರೆ ಪಾಲುದಾರರಿಗೆ ಬರೋ ಅಂಥದ್ದು. ಸೊ ಇದನ್ನು ಹೇಳ್ತವೆ. ಸೊ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ಆ ಫರ್ಮು ಮುಚ್ಚುತ್ತೆ, ಕಂಪ್ಲೀಟ್ ಕ್ಲೋಸ್ ಡೌನ್ ಅಂದರೆ ಅರ್ಥ ತನ್ನ ಹತ್ರ ಇರೋ ಆಸ್ತಿನೆಲ್ಲ, ಆಲ್ ಅಸೆಟ್ಸ್, ರಿಯಲೈಸಸ್ ಆಲ್ ಇಟ್ಸ್ ಅಸೆಟ್ಸ್ ಅಂದರೆ ತನ್ನ ಹತ್ರ ಆಸ್ತಿನೆಲ್ಲ ಮಾರಿಬಿಟ್ಟು ಕೊಡೋವಂಥವ್ರಿಗೆಲ್ಲ ಕೊಡಬೇಕು. ಪೇ ಆಲ್ ಇಟ್ಸ್ ಲಯಬಿಲಿಟೀಸ್. ಇದನ್ನು ಡಿಸಲ್ಯೂಷನ್ ಆಫ್ ದಿ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಕರೀತಾರೆ ಮಕ್ಕಳು. ಈ ಮೂರರಲ್ಲಿ ಯಾವುದಾದ್ರು ಒಂದು ಮೀನಿಂಗ್ ಕೇಳಿದಾಗ, ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ಏನು ಅಂತ ಹೇಳಿದಾಗ ಈ ಮೂರರಲ್ಲಿ ಒಂದು ಬರಿಬೋದು ಮಕ್ಕಳು. 2 ಮಾರ್ಕ್ ಪ್ರಶ್ನೆ ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ. ಆಮೇಲೆ ಇದನ್ನು ಈ ಅರ್ಥನ ಎಷ್ಟು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ತೀವಲ್ಲ ಅಷ್ಟು ಸುಲಭವಾಗಿ ನಾವು ಪ್ರಾಬ್ಲಮ್ ಮಾಡ್ತೇವೆ ಮಕ್ಕಳು. ಅದನ್ನೇ ಅರ್ಥ ಮಾಡ್ಕೊಳ್ಬೇಕಿಲ್ಲ ನಾವು. ಅರ್ಥ ಆಯ್ತಲ್ಲ? ಸೊ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ಮುಚ್ಚೋಂಥದ್ದು. ಮುಚ್ಚೋದು ಅಂದರೆ ಅರ್ಥ ಏನು? ನಮ್ಮ ಹತ್ರ ಇರೋ ಆಸ್ತಿನೆಲ್ಲ ಮಾರೋದು, ನಾವು ಕೊಡಬೇಕಾಗಿರೋರಿಗೆಲ್ಲ ಹಣನ ಕೊಟ್ಬಿಡೋದು, ಸೆಟ್ಲ್ ಮಾಡೋದು ಲೆಕ್ಕನ. ಇದನ್ನೇ ಅರ್ಥ ಆಯ್ತಲ್ಲ? ಸೊ ಇದನ್ನು ನೋಡ್ತಾ ಹೋಗೋಣ ಪ್ರಾಬ್ಲಮ್ ಮಾಡ್ತಾ. ಒಂದು ಪ್ರಾಬ್ಲಮ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಮೊದಲು ಥಿಯರಿ ಆಸ್ಪೆಕ್ಟ್ಸ್ನ ನೀಟಾಗಿ ಕಲ್ತ್ಕೊಳ್ಳೋಣ ಮಕ್ಕಳೇ. ಸೊ ಅದಕ್ಕೆ ಮೊದಲು ಏನೆಲ್ಲ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಮೇ ಟೇಕ್ಸ್ ಪ್ಲೇಸ್ ಇನ್ ಎನಿ ಆಫ್ ದ ಫಾಲೋಯಿಂಗ್. ಹೇಗೆಲ್ಲ ಸಾಧ್ಯತೆಗಳಿದೆ ಒಂದು ಪಾಲುದಾರಿಕೆ ಸಂಸ್ಥೆನ ಮುಚ್ಚಬೇಕು ಅಂದರೆ ಏನೆಲ್ಲ ಸಾಧ್ಯ, ಯಾವ ಸಮಯದಲ್ಲಿ ಅದು ಮುಚ್ಚಬೇಕಾಗುತ್ತೆ ಅನ್ನೋದನ್ನೇ ಹೇಳ್ತವೆ. ದ ಫಾಲೋಯಿಂಗ್ ವೇಸ್ ಅಂತ ಅಂದರೆ, ಸೊ ಮೊದಲನೇದು ಡಿಸಲ್ಯೂಷನ್ ಬೈ ಅಗ್ರಿಮೆಂಟ್. ಇದು ಸಾಮಾನ್ಯವಾಗಿ ನಡೆಯುವಂತಹ ಘಟನೆ.
ಅಂದರೆ ಪಾಲುದಾರರಲ್ಲೇ ಒಪ್ಪಂದ ಆಗಿರುತ್ತೆ. ಡಿಸಲ್ಯೂಷನ್ ಬೈ ಅಗ್ರಿಮೆಂಟ್ ಅಂದರೆ ಪಾಲುದಾರರಲ್ಲೇ ಒಪ್ಪಂದ ಆಗಿರುತ್ತೆ, ಆವಾಗ ಮುಚ್ಚುತ್ತೆ. ಎಕ್ಸಾಂಪಲ್, ವಿತ್ ದ ಕನ್ಸೆಂಟ್ ಆಫ್ ಆಲ್ ದಿ ಪಾರ್ಟ್ನರ್ಸ್. ಸೊ ಎಲ್ಲ ಪಾಲುದಾರರು ಒಪ್ಕೊಂಡ್ರೆ ಮುಚ್ಚುವಂಥದ್ದು. ಇದು ಸಾಮಾನ್ಯ ನಮಗೆಲ್ಲ ಅರ್ಥ ಆಗಿರುತ್ತೆ. ಇನ್ನೊಂದು, ಆನ್ ದಿ ಎಕ್ಸ್ಪೈರಿ ಆಫ್ ಫಿಕ್ಸೆಡ್ ಟರ್ಮ್ ಆರ್ ಬಿಸ್ನೆಸ್. ಸೊ ವ್ಯಾಪಾರ ಶುರುವಾಗಲೇ, ಬಿಸ್ನೆಸ್ಸು ಪಾಲುದಾರರಿಗೆ ಒಪ್ಪಂದ ಪ್ರಾರಂಭ ಆಗುವಾಗಲೇ ಹೇಳಿರ್ತವೆ, ಆನ್ ದಿ ಎಕ್ಸ್ಪೈರಿ ಆಫ್ ಫಿಕ್ಸೆಡ್ ಟರ್ಮ್, ಒಂದು 5 ವರ್ಷಕ್ಕೆ ಮಾಡೋಣ, 2 ವರ್ಷಕ್ಕೆ ಪಾಲುದಾರಕ್ಕೆ ಒಪ್ಪಂದ ಇರಲಿ ಅಂದರೆ ಮೊದಲೇ ಅಗ್ರಿಮೆಂಟ್ ಆಗಿರುತ್ತೆ. ಅಥವಾ ಆರ್ ಫಿಕ್ಸೆಡ್ ಬಿಸ್ನೆಸ್ ಅಂತ ಹೇಳ್ತೀವಿ ಮಕ್ಕಳೇ. ಸೊ ಫಿಕ್ಸೆಡ್ ಬಿಸ್ನೆಸ್ ಅಂದರೆ ಏನು? ಯಾವುದೋ ಒಂದು ವ್ಯವಹಾರ ಮಾಡೋದಕ್ಕೆ ಪಾಲುದಾರರು ಎಲ್ಲ ಒಟ್ಟಿಗೆ ಸೇರಿರ್ತಾರೆ. ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗಾಗಲಿ, ಒಂದು ರಸ್ತೆ ನಿರ್ಮಾಣ, ರೋಡ್ ಕನ್ಸ್ಟ್ರಕ್ಷನ್ಗಾಗಲಿ. ಸೊ ಇಂಥದ್ದು ಆದ ತಕ್ಷಣ, ಕಂಪ್ಲೀಟ್ ಆದ ತಕ್ಷಣ, ಆ ರಸ್ತೆ ಮಾಡಿ ಮುಗಿಸಿದ ತಕ್ಷಣ ಪಾಲುದಾರರಿಗೆ ಒಪ್ಪಂದ ಕೊನೆಗೊಳ್ಳುತ್ತೆ. ಹಾಗೆಯೇ 2 ವರ್ಷ ಆದ ತಕ್ಷಣ ಅಥವಾ 5 ವರ್ಷ ಆಗಿದ ತಕ್ಷಣ ಆ ಪಾಲುದಾರರಿಗೆ ಒಪ್ಪಂದ ಕೊನೆಗೊಳ್ಳುತ್ತೆ. ಈ ರೀತಿ ಡಿಸಲ್ಯೂಷನ್ ಬೈ ಅಗ್ರಿಮೆಂಟ್ ಅಂತ ಹೇಳ್ತೇವೆ. ಹಾಗೆಯೇ ಕಂಪಲ್ಸರಿ ಡಿಸಲ್ಯೂಷನ್ ಅಂತ ಹೇಳ್ತವೆ. ಸೊ ಇದು 1 2 3 4 5 ನಂಬರು ಮಿಸ್ ಆಗಿದೆ, ನೋಡ್ಕೊಳ್ಳಿ. 1 2 3 4 5 ಅಂತ. ಸೊ ಕಂಪಲ್ಸರಿ ಡಿಸಲ್ಯೂಷನ್ ಅಂದರೆ ಸಮ್ಟೈಮ್ಸ್ ಸೊ ಬಿಸ್ನೆಸ್ಸು ಕಂಪಲ್ಸರಿಯಾಗಿ ಡಿಸಾಲ್ವ್ ಆಗುತ್ತೆ ಮಕ್ಕಳೇ. ಅಂದರೆ ಯಾವಾಗ? ಸೊ ಇವಾಗ ಯಾರು ಇಬ್ಬರು ಪಾಲುದಾರ ಇರ್ತಾರೆ ಅಂದ್ಕೊಳ್ರಿ, ಒಬ್ಬ ಪಾಲುದಾರ ಸತ್ತೋಗ್ತಾನೆ. ಸೊ ಒಂದು ಪಾಲುದಾರಿಕೆ ಸಂಸ್ಥೆ ಆಗಬೇಕು ಅಂದರೆ ಇಬ್ಬರು ಇರಲೇಬೇಕು ಕನಿಷ್ಠ ಅಲ್ವಾ? ಸೊ ಯಾವಾಗ ಒಬ್ಬ ಹೋಗ್ತಾನೋ, ಸೊ ಇನ್ನೊಬ್ಬನಿಂದಲೇ ಪಾಲುದಾರಿಕೆ ಸಂಸ್ಥೆ ನಡೆಸೋಕ್ಕಾಗಲ್ಲ. ಸೊ ಅದನ್ನೆಲ್ಲ ಕಂಪಲ್ಸರಿ ಡಿಸಲ್ಯೂಷನ್ ಅಂತ ಕರಿತೇವೆ ಮಕ್ಕಳೇ. ಆನ್ ದಿ ಹ್ಯಾಪನಿಂಗ್ ಆಫ್ ಸರ್ಟನ್ ಕಂಟಿಂಜೆನ್ಸೀಸ್ ಅಂದರೆ ಕೆಲವೊಂದು ಘಟನೆಗಳಾದಾಗ. ಸೊ ಒಂದು ಎಕ್ಸಾಂಪಲ್ ಇಲ್ಲಿ, ಆನ್ ದಿ ಎಕ್ಸ್ಪೈರಿ ಆಫ್ ಫಿಕ್ಸೆಡ್ ಟರ್ಮ್ ಅಲ್ವಾ, ಆನ್ ದಿ ಎಕ್ಸ್ಪೈರಿ ಆಫ್ ಫಿಕ್ಸೆಡ್ ಬಿಸ್ನೆಸ್ ಅಂತ ಹೇಳ್ತೇವೆ ಅಲ್ವಾ. ಕಂಪ್ಲೀಟೆಡ್ ಒಂದು ಫಿಕ್ಸೆಡ್ ಬಿಸ್ನೆಸ್ ಕಂಪ್ಲೀಟ್ ಆದಾಗ ಅಂತ ಹೇಳಿದಾವೆ. ಅದೆಲ್ಲ ಅಂತಹ ಘಟನೆಗಳು ನಡೆದಾಗಲೂ ಸಹ ಫರ್ಮು ಡಿಸಾಲ್ವ್ ಆಗುತ್ತೆ ಮಕ್ಕಳು. ಸೊ ಡಿಸಲ್ಯೂಷನ್ ಬೈ ನೋಟಿಸ್ ಬೈ ಎ ಪಾರ್ಟ್ನರ್, ಇದು ಎ ಟೈಪ್ ಆಫ್ ಪಾರ್ಟ್ನರ್ಶಿಪ್ ಆಲ್ಸೋ. ಎ ಪಾರ್ಟ್ನರ್ಶಿಪ್ ಅಟ್ ವಿಲ್ ಅಂತ ಕರೀತೇವೆ, ಐಚ್ಛಿಕ ಪಾಲುದಾರಿಕೆ ಸಂಸ್ಥೆ ಅಂತ ಹೇಳ್ತೇವಲ್ವಾ. ಸೊ ಏನು ಹಂಗಂದ್ರೇನು? ಎನಿ ಪಾರ್ಟ್ನರ್ ಗಿವ್ಸ್ ಎ 14 days ಪ್ರಿಯರ್ ನೋಟಿಸ್ ಟು ಆಲ್ ದ ಪಾರ್ಟ್ನರ್ಸ್ ಫಾರ್ ದ ಫರ್ಮ್. ಆವಾಗ ಫರ್ಮು ಡಿಸಾಲ್ವ್ ಆಗುತ್ತೆ. ಇದು ಒಂಥರ ಅಗ್ರಿಮೆಂಟಲ್ಲೇ ಆಗಿರುತ್ತೆ ಮಕ್ಕಳೇ. ಸೊ ಇದನ್ನು ಡಿಸಲ್ಯೂಷನ್ ಬೈ ನೋಟಿಸ್ ಬೈ ಎ ಪಾರ್ಟ್ನರ್. ಡಿಸಲ್ಯೂಷನ್ ಬೈ ಕೋರ್ಟ್ ಅಂತ ಹೇಳಿದಾಗ ಕೆಲವೊಮ್ಮೆ ಕೋರ್ಟ್ ಇಂಟರ್ಫಿಯರ್ ಆಗುತ್ತೆ. ಸೊ ಯಾವ್ದಾದ್ರು ಒಂದು ಘಟನೆ ನಡೆದಾಗ, ಯಾವುದೋ ಒಂದು ಪಾಲುದಾರಿಕೆ ಸಂಸ್ಥೆ ಇಲ್ಲೀಗಲ್ ಬಿಸ್ನೆಸ್ ಮಾಡ್ತಾಯಿದೆ ಅನ್ನೋವಾಗಲಿ, ಅಥವಾ ಒಬ್ಬ ಪಾಲುದಾರ ಇನ್ಸಾಲ್ವೆಂಟ್ ಆದಾಗ, ಇನ್ಸೇನ್ ಆದಾಗ, ಸೊ ಆವಾಗ ಕೋರ್ಟು ಇಂಟರ್ಫಿಯರ್ ಆಗಿ ಕೋರ್ಟ್ ಆರ್ಡರ್ ಮಾಡುತ್ತೆ, ಡಿಸಾಲ್ವ್ ಮಾಡಿರಿ ಅಂತ. ಸೊ ಈ 5 ಸಿಚುಯೇಷನ್ಗಳಲ್ಲಿ ಯಾವಾಗಲಾದ್ರೂ ಸಹ ಪಾರ್ಟ್ನರ್ಶಿಪ್ ಡಿಸಾಲ್ವ್ ಆಗೋದು ಮಕ್ಕಳು. ಇದು ಕೂಡ 2 marks ಕ್ವಶನ್ನು ಕೇಳೋ ಸಾಧ್ಯತೆ ಇರ್ತದೆ. ಸೊ ಅದನ್ನು ನೀವು ಬರೆಯುವಂಥದ್ದು, ಓಕೆನಾ? ಸೊ ನೆಕ್ಸ್ಟು ಇದು ಸಹ ಥಿಯರಿ ಆಸ್ಪೆಕ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಡಿಫ್ರೆನ್ಸ್ ಬಿಟ್ವೀನ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಆ್ಯಂಡ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ನೋಡ್ರಿ, ಒಂದು ಪದ ಇಲ್ಲ, ಫರ್ಮ್ ಅನ್ನೋದಿಲ್ಲ ಅಷ್ಟೇ ಇಲ್ಲಿ. ಏನು ವ್ಯತ್ಯಾಸ? ಸಾಮಾನ್ಯವಾಗಿ ನಾವು ಜನರಲ್ಲ ನೋಡುವಾಗ 2 ಒಂದೇ ಅಂದ್ಕೊಂಡ್ಬಿಡ್ತೀವಿ, ಆದರೆ ಡಿಫ್ರೆನ್ಸ್ ಇಸ್ ದೇ. ಸೊ ಪಾಲುದಾರರಲ್ಲಿ ಬದಲಾವಣೆ ಆದಾಗ ಅದನ್ನು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತೀವಿ. ಸೊ ಕಂಪ್ಲೀಟ್ ಬಿಸ್ನೆಸ್ಸೇ ಕಂಪ್ಲೀಟ್ ಕ್ಲೋಸ್ ಡೌನ್ ಆದಾಗ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಹೇಳ್ತೀವಿ ಮಕ್ಕಳೇ. ಜನರಲ್ಲಾಗಿ ಹೇಳಬೇಕು ಅಂದರೆ ಒಂದೊಂದಾಗಿ ನೋಡೋಣ ನೋಡ್ರಿ. ಸೊ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ಇಟ್ ಮೀನ್ಸ್ ಕಂಪ್ಲೀಟ್ ಡಿಸ್ಕಂಟಿನ್ಯೂಯನ್ಸ್ ಆರ್ ಬ್ರೇಕಿಂಗ್ ಆಫ್ ರಿಲೇಷನ್ಶಿಪ್ ಬಿಟ್ವೀನ್ ಆಲ್ ದ ಪಾರ್ಟ್ನರ್ಸ್ ಅಂತ ಅರ್ಥ. ಅಂದರೆ ಅದು ನಾವು ಅರ್ಥ ತಿಳ್ಕೊಂಡಿದ್ದೇವೆ. ಅಂದರೆ ಪಾಲುದಾರರ ನಡುವೆ ಏನು ಒಪ್ಪಂದ ಇರ್ತದೋ ಎಲ್ಲ ಪಾಲುದಾರರ ನಡುವೆ ಒಪ್ಪಂದ ಕೊನೆಗೊಳ್ಳುತ್ತೆ. ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂದರೆ ಏನು? ಇಟ್ ಮೀನ್ಸ್ ಚೇಂಜಸ್ ಇನ್ ದಿ ಎಕ್ಸಿಸ್ಟಿಂಗ್ ರಿಲೇಷನ್ಶಿಪ್. ಅಂದರೆ ಕೊನೆಗೊಳ್ಳೋದಿಲ್ಲ, ಬದಲಾವಣೆ ಆಗುತ್ತೆ. ಡಿಸ್ಕಂಟಿನ್ಯೂ ಆಗಲ್ಲ, ಬದಲಾವಣೆ ಆಗುತ್ತೆ. ಅದನ್ನು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಬರ್ತೀವಿ ನೋಡ್ರಿ, ಅಡ್ಮಿಷನ್, ರಿಟೈರ್ಮೆಂಟ್, ಡೆತ್ತಲ್ಲಿ. ಸೊ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಕರಿತೇವೆ 3ರಲ್ಲೂ. ಅಂದರೆ ಪಾರ್ಟ್ನರ್ಶಿಪ್ಪು ಏನು ಪಾಲುದಾರರ ನಡುವೆ ಸಂಬಂಧಗಳು ಬದಲಾಗುತ್ತಷ್ಟೆ. ಅರ್ಥ ಆಯ್ತಲ್ಲ? ಒಬ್ಬ ಅಡ್ಮಿಷನ್ ಅಂದರೆ ಒಬ್ಬ ಹೊಸ ಬಂದು ಸೇರ್ಕೊಂಡಾಗ ಬದಲಾವಣೆ ಆಗುತ್ತೆ. ರಿಟೈರ್ಮೆಂಟ್ ಆದಾಗ ಒಬ್ಬ ಬಿಟ್ಟು ಹೋದಾಗ ಅವರಲ್ಲಿ ಆ ಬದಲಾವಣೆಗಳಾಗ್ತವೆ. ಇದನ್ನು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೇವೆ ನಾವು. ಅದನ್ನು ಗೈನ್ ರೇಷಿಯೋ, ಸ್ಯಾಕ್ರಿಫೈಸ್ ರೇಷಿಯೋ ಜೊತೆಗೆ ನ್ಯೂ ಪ್ರಾಫಿಟ್ ಶೇರ್ ರೇಷಿಯೋ ಎಲ್ಲ ಮಾಡಿದ್ದೇವೆ. ಆ ಬದಲಾವಣೆನ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೇವೆ ಮಕ್ಕಳೇ. ಇನ್ನು 2ನೇದು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂದ್ರೇನು? ದ ಬಿಸ್ನೆಸ್ ಆಫ್ ದಿ ಫರ್ಮ್ ಕಂಟಿನ್ಯೂಸ್, ಮುಂದುವರಿಯುತ್ತೆ ವ್ಯವಹಾರ. ಆದರೆ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ದ ಬಿಸ್ನೆಸ್ ಆಫ್ ದಿ ಫರ್ಮ್ ಕಮ್ಸ್ ಟು ಎನ್ ಎಂಡ್. ಸೊ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆರ್ ರಿವ್ಯಾಲ್ಯೂಡ್. ಅದಕ್ಕೋಸ್ಕರ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡೋದಲ್ಲಿ ನಾವು. ಆದರೆ ಇಲ್ಲಿ ಅಸೆಟ್ಸ್ ಆರ್ ಸೋಲ್ಡ್ ಆ್ಯಂಡ್ ಲಯಬಿಲಿಟೀಸ್ ಆರ್ ಪೇಡ್ ಆಫ್. ಅಂದರೆ ಅಸೆಟ್ಸ್ನೆಲ್ಲ ಮಾರಿಬಿಡ್ತೀವಿ, ಲಯಬಿಲಿಟೀಸ್ನೆಲ್ಲ ಕೊಟ್ಬಿಡ್ತೇವೆ. ಅದಕ್ಕೋಸ್ಕರ ರಿಯಲೈಸೇಷನ್ ಅಕೌಂಟ್ ಅಂತ ಪ್ರಿಪೇರ್ ಮಾಡ್ತೀವಿ ಮಕ್ಕಳೇ. ಅದು ಮುಂದೆ ನೋಡೋಣ. ಸೊ ಇಲ್ಲಿ ಬುಕ್ಸ್ ಆಫ್ ದಿ ಫರ್ಮ್ ಆರ್ ನಾಟ್ ಕ್ಲೋಸ್ಡ್. ಇಲ್ಲಿ
ಬುಕ್ಸ್ ಆಫ್ ದಿ ಫರ್ಮ್ ಆರ್ ನಾಟ್ ಕಂಟಿನ್ಯೂ ಆಗುತ್ತೆ, ಬಿಸ್ನೆಸ್ ಕಂಟಿನ್ಯೂ ಆಗುತ್ತಲ್ವಾ, ಸೊ ಆರ್ ನಾಟ್ ಕ್ಲೋಸ್ಡ್. ಇಲ್ಲಿ ದ ಬುಕ್ಸ್ ಆಫ್ ದಿ ಫರ್ಮ್ ಆರ್ ಕ್ಲೋಸ್ಡ್ ಅಂದರೆ ಬಿಸ್ನೆಸ್ ಆಫ್ ದಿ ಫರ್ಮ್ ಕಂಪ್ಲೀಟ್ ಕ್ಲೋಸ್ ಡೌನ್, ಅದಕ್ಕೋಸ್ಕರ ಬುಕ್ಸ್ ಆಫ್ ದಿ ಫರ್ಮ್ ಕ್ಲೋಸ್ಡ್. ಇಲ್ಲಿ ಕೋರ್ಟ್ ವಿಲ್ ನಾಟ್ ಇಂಟರ್ವ್ಯೂನ್ ಅಂತ ಹೇಳಿದ್ವಿ ಮಕ್ಕಳೇ. ಅಂದರೆ ಅರ್ಥ ಕೋರ್ಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅನ್ನೋವಾಗ, ಅಂದರೆ ಅಡ್ಮಿಷನ್, ರಿಟೈರ್ಮೆಂಟ್, ಡೆತ್ ಆದಾಗ ಕೋರ್ಟು ಸಾಮಾನ್ಯವಾಗಿ ಬರೋದಿಲ್ಲ. ಆದರೆ ಇಲ್ಲಿ ಎ ಫರ್ಮ್ ಕ್ಯಾನ್ ಬಿ ಡಿಸಾಲ್ವ್ ಬೈ ದಿ ಕೋರ್ಟ್ಸ್ ಆರ್ಡರ್. ಸೋ ಮೆನಿ ಟೈಮ್ಸ್ ದ ಕೋರ್ಟ್ ಇಟ್ ಸೆಲ್ಫ್ ಇಟ್ ಕಮ್ಸ್ ಟು ಸೇ ದಟ್ ಯು ಹ್ಯಾವ್ ಟು ಕ್ಲೋಸ್ ಡೌನ್ ಅಂತ ಹೇಳುತ್ತೆ, ಆಯ್ತಲ್ವ. ಆವಾಗ ಎ ಫರ್ಮ್ ಕ್ಯಾನ್ ಬಿ ಡಿಸಾಲ್ವ್ ಬೈ ದಿ ಕೋರ್ಟ್ಸ್ ಆರ್ಡರ್ ಅಂತ ಹೇಳ್ತವೆ. ಸೊ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಅಂದರೆ ಏನು, ಇಟ್ ಮೇ ಆರ್ ಮೇ ನಾಟ್ ಇನ್ವಾಲ್ವ್ ಡಿಸಲ್ಯೂಷನ್ ಆಫ್ ದಿ ಫರ್ಮ್. ಅಂದರೆ ಫರ್ಮ್ ಮುಚ್ಚಲೇಬೇಕು ಅಂತಲ್ಲ, ಕಂಪ್ಲೀಟ್ ಕ್ಲೋಸ್ ಡೌನ್ ಆಗಲೇಬೇಕು ಅಂತಲ್ಲ, ಪಾಲುದಾರರಲ್ಲಿ ಬದಲಾಗುತ್ತೆ, ಬಿಸ್ನೆಸ್ ಕಂಟಿನ್ಯೂ ಆಗುತ್ತೆ. ಆದರೆ ಇಲ್ಲಿ ಇಟ್ ನೆಸರ್ಲಿ ಇನ್ವಾಲ್ವ್ಸ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್. ಸೊ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ಕಂಪ್ಲೀಟ್ ಕ್ಲೋಸ್ ಡೌನ್ ಆದಾಗ ಎಲ್ಲ ಸಂಬಂಧಗಳು ಬೇರೆ ಬೇರೆ ಆಗುತ್ತೆ, ಪಾಲುದಾರರ ಸಂಬಂಧ ಬೇರೆ ಬೇರೆ ಆಗುತ್ತಲ್ವ, ಅದಕ್ಕೋಸ್ಕರ ಇಟ್ ಇನ್ವಾಲ್ವ್ಸ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್, ಫರ್ಮ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತಾರೆ ಮಕ್ಕಳು. ಸೊ ಇಷ್ಟು ಸಹ ಥಿಯರಿ ಆಸ್ಪೆಕ್ಟ್ಗೆ ಸಂಬಂಧಪಟ್ಟಿರೋದು ಮಕ್ಕಳು. ಈ ಥಿಯರಿ ಆಸ್ಪೆಕ್ಟ್ಸ್ನ ನಾವು ಎಷ್ಟು ಪರ್ಫೆಕ್ಟಾಗಿ ಅರ್ಥ ಮಾಡ್ಕೊಳ್ತೀವೋ ಪ್ರಾಬ್ಲಮ್ಸ್ನ ನೋಡೋದು ಸುಲಭ, ಪ್ರಾಬ್ಲಮ್ ಮಾಡೋದು ಸುಲಭ, ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳೋದು ಸುಲಭ ಮಕ್ಕಳು. ನೋಡ್ತಾ ಹೋಗೋಣ ಏನೆಲ್ಲ ಅಕೌಂಟಿಂಗ್ ಟ್ರೀಟ್ಮೆಂಟ್ ಅಂದರೆ ಅಕೌಂಟಿಂಗ್ ಅಡ್ಜಸ್ಟ್ಮೆಂಟ್ಸ್ ಏನೆಲ್ಲ ಮಾಡ್ತೀವಿ ನೋಡೋಣ. ಸೊ ಇಲ್ಲಿ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಂಡಿದ್ವಿ ನಾವು ಅಲ್ವಾ. ದ ಫರ್ಮ್ ಇಸ್ ಡಿಸಾಲ್ವ್, ಇಟ್ಸ್ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಟು ಬಿ ಕ್ಲೋಸ್ಡ್ ಆ್ಯಂಡ್ ದ ಪ್ರಾಫಿಟ್ ಆರ್ ಲಾಸ್ ರೈಸಿಂಗ್ ಆನ್ ಸೇಲ್ ಆಫ್ ಅಸೆಟ್ಸ್ ಆ್ಯಂಡ್ ಡಿಸ್ಚಾರ್ಜ್ ಆಫ್ ಲಯಬಿಲಿಟೀಸ್ ಆರ್ ಟು ಬಿ ಕಂಪ್ಯೂಟೆಡ್ ಅಲ್ವಾ. ಸೊ ನಾವು ಅರ್ಥ ಮಾಡಿ ಫರ್ಮ್ ಇಸ್ ಡಿಸಾಲ್ವ್ಡ್ ಅಂದ್ರೆ ಅರ್ಥ ಏನು, ದ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಕ್ಲೋಸ್ಡ್ ಅದು ಗೊತ್ತಿದೆ. ಸೊ ಆಮೇಲೆ ಏನು ಮಾಡ್ತೀವಿ, ಆಲ್ ದ ಅಸೆಟ್ಸ್ ಆರ್ ಟು ಬಿ ಸೋಲ್ಡ್ ಆ್ಯಂಡ್ ಆಲ್ ದ ಲಯಬಿಲಿಟೀಸ್ ಆರ್ ಟು ಬಿ ಪೇಯ್ಡ್ ಅಂತ ಹೇಳ್ತೇವೆ. ಸೊ ಈ ಸೇಲ್ ಆಫ್ ಅಸೆಟ್ಸ್, ಡಿಸ್ಚಾರ್ಜ್ ಆಫ್ ಲಯಬಿಲಿಟೀಸ್ ಆದಾಗ ನಮಗೆ ಲಾಭ ಆಗ್ಬೋದು, ನಷ್ಟ ಆಗ್ಬೋದು, ಅದನ್ನು ಕಂಡುಹಿಡಿಬೇಕು ನಾವು ಅಲ್ವಾ. ಸೊ ಅದನ್ನು ಇಲ್ಲಿ ಹೇಳಿದ್ದಾವೆ, ಇಟ್ಸ್ ಬುಕ್ಸ್ ಆಫ್ ಅಕೌಂಟ್ಸ್ ಆರ್ ಟು ಬಿ ಕ್ಲೋಸ್ಡ್ ಆ್ಯಂಡ್ ದ ಪ್ರಾಫಿಟ್ ಆರ್ ಲಾಸ್ ಅರೈಸಿಂಗ್ ಆನ್ ಸೇಲ್ ಆಫ್ ಅಸೆಟ್ಸ್ ಆ್ಯಂಡ್ ಡಿಸ್ಚಾರ್ಜ್ ಆಫ್ ಲಯಬಿಲಿಟೀಸ್ ಈಸ್ ಟು ಬಿ ಕಂಪ್ಯೂಟೆಡ್. ಇದಕ್ಕೋಸ್ಕರ ನಾವೇನು ಮಾಡಬೇಕು, ಈ 3 ಅಕೌಂಟ್ನ ಪ್ರಿಪೇರ್ ಮಾಡಬೇಕು. ಸೊ ಫಾರ್ ದ ಸೇಮ್ ದ ಫಾಲೋಯಿಂಗ್ 3 ಅಕೌಂಟ್ಸ್ ಆರ್ ಟು ಬಿ ಪ್ರಿಪೇರ್ಡ್: ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಇದು ನಾವು ಫೈನಲ್ ಅಕೌಂಟ್ಸ್ ಅಂತಲೂ ಕರೀಬೋದು, ಫೈನಲ್ ಅಕೌಂಟ್ಸ್ ಆಫ್ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ದು. ಸೊ ಇಲ್ಲಿ ಈ 3 ಅಕೌಂಟ್ ಮಾಡಿದ್ರೆ ಮುಗೀತು ಅಂತ ಅರ್ಥ. ಸೊ ಬಿಸ್ನೆಸ್ ಆಫ್ ದಿ ಫರ್ಮ್ ಕ್ಲೋಸ್ ಡೌನ್ ಅಂತ ಅರ್ಥ. ಸೊ ರಿಯಲೈಸೇಷನ್ ಅಕೌಂಟ್ಲಿ ಏನು ಗೊತ್ತಾಗುತ್ತೆ, ರಿಯಲೈಸೇಷನ್ ಆಫ್ ಆಲ್ ಅಸೆಟ್ಸ್ ಆ್ಯಂಡ್ ಪೇಮೆಂಟ್ ಆಫ್ ಆಲ್ ಲಯಬಿಲಿಟೀಸ್. ಈ ಪ್ರೊಸೀಜರಲ್ಲಿ ನಮಗೆ ಲಾಭನೂ ಆಗುತ್ತೆ, ನಷ್ಟನೂ ಆಗುತ್ತೆ. ಸೊ ಅಂದರೆ ಅರ್ಥ, ಆಸ್ತಿ ಎಷ್ಟಕ್ಕೂ ತಗೊಂಡಿರ್ತವೆ, ಮಾರುವಾಗ ಕಡಿಮೆಗೆ ಹೋದರೆ ಲಾಸ್, ಜಾಸ್ತಿಗೆ ಹೋದರೆ ಲಾಭ, ಇದನ್ನು ಹೇಳೋದು ಮಕ್ಕಳೇ, ಅರ್ಥ ಆಯ್ತಲ್ಲ. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಸೆಟಲ್ ಮಾಡಬೇಕಲ್ಲ, ಹಣ ಎಲ್ಲ ಕೊಡಬೇಕಲ್ಲ, ಅವ್ರಿಗೆ ಕೊಡಬೇಕಾದ್ರೆ ಹಣ ಕೊಟ್ಟು ಕಳಿಸ್ಬೇಕಲ್ಲ. ಸೊ ಅದಕ್ಕೋಸ್ಕರ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಪ್ರಿಪೇರ್ ಮಾಡ್ತೇವೆ. ಇನ್ನು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂದರೆ ಇಲ್ಲಿ ಕ್ಲೋಸ್ ಡೌನ್ ಮಾಡ್ತಿದ್ದೀವಲ್ಲ, ಅದರ ಅರ್ಥ ಏನು, ಮುಚ್ಚಬೇಕು ಅಂದರೆ ಎಷ್ಟೋ ದುಡ್ಡು ನಮಗೆ ಬರುತ್ತೆ, ಆ ಹಣ ಎಲ್ಲ ಕೊಡಬೇಕಾದವ್ರು ಕೊಡಬೇಕು ಅಂತ ಅರ್ಥ. ಸೊ ಇದಕ್ಕೋಸ್ಕರ ನಾವು ಕ್ಯಾಶ್ ಅಕೌಂಟ್ ಆರ್ ಬ್ಯಾಂಕ್ ಅಕೌಂಟ ಪ್ರಿಪೇರ್ ಮಾಡ್ತೀವಿ. ಸೊ ಇಟ್ಸ್ ಡಿಪೆಂಡ್ ಅಪಾನ್ ದಿ ಪ್ರಾಬ್ಲಮಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ಅಂದರೆ ಕ್ಯಾಶ್ ಅಕೌಂಟ್ ಅಂತ ಮಾಡ್ತೀವಿ, ಕ್ಯಾಶ್ ಎಟ್ ಬ್ಯಾಂಕ್ ಅಂತ ಅಂದರೆ ಬ್ಯಾಂಕ್ ಅಕೌಂಟನ್ನು ಮಾಡ್ತೀವಿ, ಇದಷ್ಟೇ. ಮತ್ತು ಅದು ಕ್ಯಾಶ್ ಆರ್ ಬ್ಯಾಂಕ್ ಅನ್ನೋದು ವರ್ಡ್ ಅಷ್ಟೇ, ಬಾಕಿ ಎಲ್ಲ ಪ್ರೊಸೀಜರ್ ವಿಲ್ ಬಿ ದಿ ಸೇಮ್. ಅದೆಲ್ಲ ಏನು ನಾವು ಡೆಬಿಟ್ ಟು ಕ್ರೆಡಿಟ್ ಏನಾಗುತ್ತೋ ಅದೆಲ್ಲ ಒಂದೇ ಇರ್ತದೆ. ಕ್ಯಾಶ್ ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟ್ ಅಂತ ಬರೆಯೋದಷ್ಟೇ, ಅದು ಪ್ರಾಬ್ಲಮಲ್ಲಿ ಏನು ಹೇಳಿರ್ತಾರೋ ಆ ಪ್ರಕಾರ ಬರೆಯೋಣ ಮಕ್ಕಳು. ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಡಿಫ್ರೆನ್ಸ್ ಇದೆ ಮಕ್ಕಳೇ. ನಾವು ಅಡ್ಮಿಷನ್, ರಿಟೈರ್ಮೆಂಟ್, ಡೆತ್ತಲ್ಲಿ ಈ ರಿಯಲೈಸೇಷನ್ ಅಕೌಂಟ್ ಬದಲಾಗಿ ಅಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡ್ತೀವಿ ಅಷ್ಟೇ. ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಲ್ಲೂ ಕೂಡ ಮಾಡ್ತವೆ, ಅಲ್ಲಿ ಬ್ಯಾಲೆನ್ಸ್ ಶೀಟ್ ಮಾಡ್ತೇವೆ ಮಕ್ಕಳೇ, ಇಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಮಾಡ್ತೀವಿ. ಸೊ ಬ್ಯಾಲೆನ್ಸ್ ಶೀಟ್ ಅಂದರೆ ಅಲ್ಲಿ ಯಾತಿಗೆ ಬ್ಯಾಲೆನ್ಸ್ ಶೀಟ್ ಮಾಡ್ತೀವಿ ಅಂದರೆ ದ ಬಿಸ್ನೆಸ್ ವಿಲ್ ಬಿಸ್ನೆಸ್ ಕಂಟಿನ್ಯೂ ಆಗುತ್ತೆ, ಅದಕ್ಕೋಸ್ಕರ ಬ್ಯಾಲೆನ್ಸ್ ಶೀಟ್ ಮಾಡ್ತೀವಿ. ಆದರೆ ಇಲ್ಲಿ ಬಿಸ್ನೆಸ್ ಕಂಟಿನ್ಯೂ ಆಗಲ್ಲ, ಅಲ್ಲಿ ಕ್ಲೋಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ನಾವು ಟ್ಯಾಲಿ ಮಾಡ್ತೀವಿ. ಸೊ ಎಷ್ಟು ದುಡ್ಡು ಬಂತು, ಯಾರಿಗೆಲ್ಲ ಕೊಟ್ವಿ, ಇದು ಟ್ಯಾಲಿ ಆಗಬೇಕು ನಮಗೆ. ಸೊ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗುತ್ತೆ, ಆದರೆ ಈ ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮಲ್ಲಿ ನಮಗೆ ಕ್ಯಾಶ್ ಅಕೌಂಟ್ ಟ್ಯಾಲಿ ಆಗಬೇಕು ಅಥವಾ ಬ್ಯಾಂಕ್ ಅಕೌಂಟ್ ಟ್ಯಾಲಿ ಆಗಬೇಕು ನಾವು. ಸೊ ಕ್ಯಾಶ್ ಅಕೌಂಟ್ ಟ್ಯಾಲಿ ಆದರೆ ಅಲ್ಲಿ ಕರೆಕ್ಟು ಅಂತ, ಅದರ ಅರ್ಥ ಏನೆಲ್ಲ ಹಣ ಬಂತು, ಯಾರಿಗೆಲ್ಲ ಕೊಟ್ಟಿದ್ದಾವೆ, ಇಷ್ಟೇ ಆಯ್ತಲ್ಲ. ದಿಸ್ ಇಸ್ ದ ಒನ್ ಆಫ್ ದಿ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಬಿಟ್ವೀನ್ ದ ಅಡ್ಮಿಷನ್, ರಿಟೈರ್ಮೆಂಟ್, ಡೆತ್ ಆ್ಯಂಡ್ ದ ಡಿಸಲ್ಯೂಷನ್ ಆಫ್ ದಿ ಪಾರ್ಟ್ನರ್ಶಿಪ್ ಫರ್ಮ್. ಓಕೆನಾ. ಸೊ ಇಲ್ಲೊಂದು ರಿಯಲೈಸೇಷನ್ ಅಕೌಂಟ್ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಕ್ಯಾಶ್ ಅಕೌಂಟ್, ಇವೆಲ್ಲ ಸ್ಪೆಸಿಮನ್ ಅಕೌಂಟ್ಸ್ ಕೊಟ್ಟಿದ್ದಾನೆ.
ಡಿಸ್ಕಸ್ ಮಾಡ್ತಾ ಹೋಗೋಣ ಮಕ್ಕಳೇ. ಮೊದಲನೇದಾಗಿ ರಿಯಲೈಸೇಷನ್ ಅಕೌಂಟ್. ಸೊ ಫಸ್ಟ್ ವೆರಿ ಇಂಪಾರ್ಟೆಂಟ್ ಅಕೌಂಟ್ ಇಸ್ ಟು ಬಿ ಪ್ರಿಪೇರ್ಡ್ ಇಸ್ ರಿಯಲೈಸೇಷನ್ ಅಕೌಂಟ್. ಸೊ ಪ್ರೀವಿಯಸ್ ಪ್ರಾಬಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂದರೆ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆರ್ ರಿವ್ಯಾಲ್ಯೂಡ್ ಅಂತ ಹೇಳ್ತೀವಿ. ಇಲ್ಲಿ ರಿಯಲೈಸೇಷನ್ ಅಕೌಂಟ್ ಅಂದರೆ ದ ರಿಯಲೈಸೇಷನ್ ಆಫ್ ಆಲ್ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್, ದ ಪೇಮೆಂಟ್ ಆಫ್ ಲಯಬಿಲಿಟೀಸ್ ಅಂತ ಅರ್ಥ. ಸೊ ಎಲ್ಲ ಆಸ್ತಿನೂ ಮಾರ್ತವೆ, ಕೊಡಬೇಕಾದಂತಹ ಏನು ಹಣ ನಾವು ಬೇರೆಯವ್ರಿಗೆ ಕೊಡಬೇಕಾಗುತ್ತೆ. ಸೊ ಇದನ್ನು ರಿಯಲೈಸೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಅಂತ ಹೇಳ್ತೇವೆ ಮಕ್ಕಳು. ಸೊ ಒಂದಾದಾಗ ನೋಡೋಣಲ್ಲ ಏನರ್ಥ ಅಂತ. ಸೊ ರಿಯಲೈಸೇಷನ್ ಅಕೌಂಟ್ ಇಸ್ ಪ್ರಿಪೇರ್ಡ್ ಟು ಅಸರ್ಟೈನ್ ದ ಪ್ರಾಫಿಟ್ ಆರ್ ಲಾಸ್ ಆನ್ ರಿಯಲೈಸೇಷನ್ ಆಫ್ ಅಸೆಟ್ಸ್ ಆ್ಯಂಡ್ ಪೇಮೆಂಟ್ ಆಫ್ ಲಯಬಿಲಿಟೀಸ್. ಇಲ್ಲಿ ರಿಯಲೈಸೇಷನ್ ಅಂದ್ರೆ ಅರ್ಥ ಸೇಲ್ ಅಂತ ಅರ್ಥ, ಅದಕ್ಕೋಸ್ಕರ ಇಲ್ಲಿ ಬ್ರ್ಯಾಕೆಟಲ್ಲಿ ನಿಮ್ಗೆ ತೋರಿಸಿದ್ದೇನೆ. ಸೊ ಹೇಗೆ ಮಾಡ್ತೀವಿ ನಾವು ಈ ರಿಯಲೈಸೇಷನ್ ಅಕೌಂಟ್ನ ಯಾವ ರೀತಿ ಪ್ರಿಪೇರ್ ಮಾಡ್ತವೆ ನೋಡಿರಿ. ದಿಸ್ ಆರ್ ದಿ ಫಾಲೋಯಿಂಗ್ ಸ್ಟೆಪ್ಸ್ ಟು ಬಿ ಫಾಲೋಡ್. ಅಲ್ಲಿ ನೆಕ್ಸ್ಟ್ ನಿಮಗೆ ಸ್ಲೈಡಲ್ಲಿ ಸ್ಪೆಸಿಮನ್ನು ತೋರಿಸಿದ್ದೇನೆ, ಸ್ಪೆಸಿಮನ್ ಆಫ್ ರಿಯಲೈಸೇಷನ್ ಅಕೌಂಟ್. ಅದಕ್ಕೆ ಮೊದಲು ಒಂದ್ಸಲಿ ಸ್ಟೆಪ್ಸ್ನ ಫಾಲೋ ಮಾಡಿ ಇಲ್ಲಿ ಹೆಂಗೆಲ್ಲ ಮಾಡಬೇಕು ಅನ್ನೋದು ಇಲ್ಲಿ ತೋರಿಸಿದ್ದೇನೆ. ಸೊ ಫಸ್ಟ್ ಏನು ಮಾಡಬೇಕು ನಾವು, ಈ ಅಸೆಟ್ಸ್ನ ಮಾರಬೇಕು, ಲಯಬಿಲಿಟೀಸ್ನ ಕೊಡಬೇಕು ಅಂದಾಗ ಪ್ರತಿಯೊಂದಕ್ಕೂ ನಾವು ಒಂದೊಂದು ಅಕೌಂಟ್ ಪ್ರಿಪೇರ್ ಮಾಡೋಕ್ಕಾಗಲ್ಲ. ಇವಾಗ ಮೆಷಿನರಿ ಅಕೌಂಟ್, ಬಿಲ್ಡಿಂಗ್ ಅಕೌಂಟ್, ಇದು ಸ್ಟಾಕ್ ಅಕೌಂಟ್, ಕ್ರೆಡಿಟರ್ಸ್ ಅಕೌಂಟ್, ಒಂದೊಂದು ಮಾಡ್ಕೊಂಡು ನಾವು ಲಾಭ ನಷ್ಟ ಕಂಡಿಬೇಕು. ಅದಕ್ಕೋಸ್ಕರ ಪರೀಕ್ಷಾ ದೃಷ್ಟಿಯಿಂದ ಮಾಡ್ತೀವಿ, ಒಂದು ಅಕೌಂಟ್ ಪ್ರಿಪೇರ್ ಮಾಡ್ತೀವಿ, ರಿಯಲೈಸೇಷನ್ ಅಕೌಂಟ್. ಸೊ ಎಲ್ಲ ಅಸೆಟ್ಸು ಲಯಬಿಲಿಟೀಸು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಏನೆಲ್ಲ ನಾವು ಅಸೆಟ್ ಮಾರ್ತೀವಿ, ಲಯಬಿಲಿಟಿ ಕೊಡ್ತೀವಿ, ಅಲ್ಲಿ ಆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾ ಹೋಗ್ತೀವಿ. ಕೊನೆಗೆ ಲಾಭ ನಷ್ಟ ಗೊತ್ತಾಗುತ್ತೆ. ಸೊ ಇದೆ ಫಾರ್ ಸಿಂಪಲ್ ಎಕ್ಸಾಂಪಲ್ ನೋಡ್ತೀವಿ. ಬಿಲ್ಡಿಂಗು ನಾವು 50,000 ಇರುತ್ತೆ ಅನ್ಕೊಳ್ರಿ, 60,000ಕ್ಕೆ ಮಾರ್ತೀವಿ, 10,000 ಲಾಭ ಬಂತು. ಮಿಷಿನರಿ 30,000 ಇರುತ್ತೆ, 15,000ಕ್ಕೆ ಮಾರ್ತೀವಿ, 15,000 ಲಾಸ್ ಆಯಿತು. ಸೊ ನಮಗೆ ನೆಟ್ ಎಫೆಕ್ಟ್ ಎಷ್ಟು, ಬಿಲ್ಡಿಂಗ್ ಮಾರುವಾಗ ಲಾಭ ಬಂತು, ಮಿಷಿನರಿ ಮಾರುವಾಗ ಲಾಸ್ ಆಯಿತು. ಸೊ ಪ್ರತಿಯೊಂದಕ್ಕೂ ಈ ರೀತಿ ಲಾಭ ನಷ್ಟ ಕಂಡಿಡ್ತು ಹೋಗಬೇಕಾಗುತ್ತೆ ನಮಗೆ. ಅದಕ್ಕೋಸ್ಕರ ಏನು ಮಾಡ್ತೀವಿ, ಒಂದೇ ಸಲ ರಿಯಲೈಸೇಷನ್ ಅಕೌಂಟಲ್ಲಿ ಎಲ್ಲ ಅಸೆಟ್ಸ್ನು ಎಲ್ಲ ಲಯಬಿಲಿಟೀಸ್ ಟ್ರಾನ್ಸ್ಫರ್ ಮಾಡ್ತವೆ, ಅಲ್ಲೇ ಸೆಟಲ್ಮೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಒಟ್ಟಾರೆಯಾಗಿ ನಮಗೆ ಆ ಲಾಭ ನಷ್ಟದ ಚಿತ್ರ ಸಿಗುತ್ತೆ. ಆಯ್ತಲ್ಲ, ಎಷ್ಟು ಒಟ್ಟಾರೆಯಾಗಿ ಲಾಭ ಆಗಿದೆ, ಒಟ್ಟಾರೆಯಾಗಿ ಎಷ್ಟು ನಷ್ಟ ಆಗಿದೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. ಅದಕ್ಕೋಸ್ಕರ ನಾವು ರಿಯಲೈಸೇಷನ್ ಅಕೌಂಟ್ ಅಂತ ಮಾಡೋದು ಮಕ್ಕಳೇ. ಓಕೆನಾ, ನೋಡ್ತಾ ಹೋಗೋಣಲ್ವ. ಸೊ ಫಸ್ಟ್ ಏನು ಮಾಡಬೇಕು, ಟ್ರಾನ್ಸ್ಫರ್ ಆಲ್ ದ ಅಸೆಟ್ಸ್ ಟು ದ ರಿಯಲೈಸೇಷನ್ ಅಕೌಂಟ್. ಸೊ ಎಲ್ಲಿಗೆ ಮಾಡ್ತೀವಿ, ಡೆಬಿಟ್ ಸೈಡ್. ಅಸೆಟ್ಸ್ ಯಾವುದೋ ಡೆಬಿಟ್ ಅಲ್ವಾ, ಅಸೆಟ್ ಕ್ಲೋಸ್ ಆಗುತ್ತೆ, ಅಸೆಟ್ ಕ್ರೆಡಿಟ್ ಆಗುತ್ತೆ, ರಿಯಲೈಸೇಷನ್ ಅಕೌಂಟ್ ಡೆಬಿಟ್ ಆಗುತ್ತೆ. ಅಲ್ಲಿ ನಿಮಗೆ ಜರ್ನಲ್ ಎಂಟ್ರೀಸು ತೋರಿಸಿದ್ದಾನೆ, ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವಶನ್ಸು ಬರೋವಂಥದ್ದು ಜರ್ನಲ್ ಎಂಟ್ರೀಸು, ಅದನ್ನು ಕೂಡ ಕೊನೆಯಲ್ಲಿ ನಾನು ಡಿಸ್ಕಸ್ ಮಾಡಿದ್ದಾನೆ, ತೋರಿಸ್ತೇನೆ ನಿಮಗೆ. ಸೊ ಈ ಅಸೆಟ್ಸ್ನೆಲ್ಲ ಟ್ರಾನ್ಸ್ಫರ್ ಮಾಡುವಾಗ ಕ್ಯಾಶ್ ಇನ್ ಹ್ಯಾಂಡ್ ಮತ್ತು ಕ್ಯಾಶ್ ಎಟ್ ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಬಾರ್ದು ಮಕ್ಕಳು. ಸೊ ಫಿಕ್ಸ್ ಈಸ್ ಅಸೆಟ್, ಯಾವುದು ಫಿಕ್ಸ್ ಈಸ್ ಅಂತ ಹೇಳಿರ್ತಾವಲ್ಲ ಅದನ್ನು ಕೂಡ ನಾವು ಮಾಡಬಾರ್ದು. ಸೊ ಪ್ರಾಬ್ಲಮಲ್ಲಿ ಹೇಳಿರ್ತವೆ ಅದನ್ನು. ಸೊ ಯಾಕೆ ಕ್ಯಾಶ್ ಇನ್ ಹ್ಯಾಂಡ್ ಮತ್ತು ಕ್ಯಾಶ್ ಎಟ್ ಬ್ಯಾಂಕ್ ಮಾಡಬಾರ್ದು ಅಂದರೆ ಆಲ್ರೆಡಿ ಇಟ್ ಇಸ್ ಇನ್ ದ ಕ್ಯಾಶ್ ಫಾರ್ಮ್ ಅಲ್ವಾ, ಅದಕ್ಕೋಸ್ಕರ ಇದೆರಡನ್ನೂ ಮಾಡಬಾರ್ದು. ಟ್ರಾನ್ಸ್ಫರ್ ಆಲ್ ಎಕ್ಸ್ಟರ್ನಲ್ ಲಯಬಿಲಿಟೀಸ್, ಇಲ್ಲಿ ಎಕ್ಸ್ಟರ್ನಲ್ ಅಂತ ಹೇಳ್ತೀವಿ ಆಯ್ತಲ್ಲ, ಯಾರಿಗೂ ಹೊರಗಿನವ್ರಿಗೆ ಕೊಡಬೇಕಾಗಿರೋದು. ಸೊ ಪಾಲುದಾರಿಗೆ ಸಂಬಂಧಪಟ್ಟಿರೋದು ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಅದಕ್ಕೋಸ್ಕರ ಇಲ್ಲಿ ಅದರ್ ದ್ಯಾನ್ ಲೋನ್ ಫ್ರಮ್ ಪಾರ್ಟ್ನರ್ಸ್ ಅಂತ ತೋರಿಸಿರೋದು ಮಕ್ಕಳು. ಸೊ ಇದು ಯಾವಾಗುತ್ತೆ, ಕ್ರೆಡಿಟ್ ಸೈಡ್ ಆಫ್ ದಿ ಅಕೌಂಟ್ ಆಯ್ತಲ್ಲ. ಸೊ ಇದು ಜರ್ನಲ್ ಎಂಟ್ರೀಸ್ ಮತ್ತೆ ಹೇಳ್ತೇನೆ ನಾನು. ಸೊ ಮೂರನೇದೇನು, ರಿಯಲೈಸೇಷನ್ ಆಫ್ ಆಲ್ ದ ಅಸೆಟ್ಸ್, ಸೇಲ್ ಮಾಡ್ತೀವಿ. ಸೊ ಅದೇ ಕಡೆ ಬರ್ತೀವಿ ನಾವು ಕ್ರೆಡಿಟ್ ಸೈಡ್. ಸೊ ಸೇಲ್ ಮಾಡಿದಾಗ ಏನು ಬರುತ್ತೆ ನಮಗೆ, ಕ್ಯಾಶ್ ಅಕೌಂಟ್ ಡೆಬಿಟೆಡ್ ಟು ರಿಯಲೈಸೇಷನ್ ಅಕೌಂಟ್. ಸೊ ಜರ್ನಲ್ ಎಂಟ್ರೀಸ್ನೆಲ್ಲ ಅಲ್ಲಿ ಚರ್ಚೆ ಮಾಡೋಣ. ಓಕೆನಾ. ಸೊ ಪೇಮೆಂಟ್ ಮಾಡ್ತೀವಿ, ಲಯಬಿಲಿಟೀಸ್ ಕೊಟ್ಬಿಡ್ತವೆ. ಸೊ ಲಯಬಿಲಿಟೀಸ್ ಕೊಟ್ಟಾಗೇನೋ ಡೆಬಿಟ್ ಸೈಡ್ ಆಗ್ತೀವಿ. ಸೊ 5ನೇ ಸ್ಟೆಪ್ ಏನು, ಈ ಆಸ್ತಿನ ಮಾರಿದಾಗ ಲಯಬಿಲಿಟೀಸ್ನ ಕೊಟ್ಟಾಗ ಎಕ್ಸ್ಪೆನ್ಸಸ್ ಇನ್ಕರ್ ಆಗುತ್ತಲ್ಲ, ಅದನ್ನು ಪೇಮೆಂಟ್ ಆಫ್ ರಿಯಲೈಸೇಷನ್ ಎಕ್ಸ್ಪೆನ್ಸಸ್, ಇದು ಸಹ ನಮ್ಗೆ ಖರ್ಚಾಗುತ್ತೆ. ಸೊ ಅದನ್ನು ಕೂಡ ನಾವಿಲ್ಲಿ ಡೆಬಿಟ್ ಸೈಡ್ ಆಫ್ ದಿ ಅಕೌಂಟ್ ತೋರಿಸ್ತೇವೆ. ಅಕೌಂಟ್ ಅಂದರೆ ಇಲ್ಲಿ ರಿಯಲೈಸೇಷನ್ ಅಕೌಂಟ್ ಅಂತ ಅರ್ಥ ಮಕ್ಕಳು. ಸೊ ಕೊನೆಯಲ್ಲಿ ಏನು ಬರುತ್ತೆ, ಸೊ ಮೀನಿಂಗ್ ಹೇಳಿದೀವಲ್ಲ ನಾವು. ಸೊ ರಿಯಲೈಸೇಷನ್ ಅಕೌಂಟ್ ಏನು ಪ್ರಿಪೇರ್ ಮಾಡ್ತೀವಿ, ಟು ಅಸರ್ಟೈನ್ ದ ಪ್ರಾಫಿಟ್ ಆರ್ ಲಾಸ್, ಅದು ಬರುತ್ತಲ್ವ ಪ್ರಾಫಿಟ್ಟು ಅಥವಾ ಲಾಸ್ ಆಗುತ್ತಲ್ಲ, ಅದನ್ನೆಲ್ಲ ಟ್ರಾನ್ಸ್ಫರ್ ಮಾಡಬೇಕು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್. ಸೊ ನಾವು ಪ್ರಾಬ್ಲಮ್ ಮಾಡುವಾಗ ಈ 5 ಸ್ಟೆಪ್ನ ಕ್ಲೀನಾಗಿ ಫಾಲೋ ಮಾಡಬೇಕು. ಹೆಂಗೆ ರಿಯಲೈಸೇಷನ್ ಅಕೌಂಟ್ ಇಂಪಾರ್ಟೆಂಟ್, 14 ಮಾರ್ಕ್ ಇದ್ದರೆ ನಮ್ಗೆ ರಿಯಲೈಸೇಷನ್ ಅಕೌಂಟಿಗೆ 7 ಮಾರ್ಕ್ ಕೊಟ್ಟಿರ್ತೇವೆ ನಾವು ಕೆಲವೊಮ್ಮೆ ಆಯ್ತಲ್ಲ. ಸೊ 50% ಮಾರ್ಕ್ಸ್ ವಿಲ್ ಗೆಟ್ ಫ್ರಮ್ ದ ರಿಯಲೈಸೇಷನ್ ಅಕೌಂಟ್ ಇಟ್ ಸೆಲ್ಫ್. ಆಮೇಲೆ ರಿಯಲೈಸೇಷನ್ ಅಕೌಂಟ್ ಎಷ್ಟು ಪರ್ಫೆಕ್ಟಾಗಿ ಮಾಡ್ತಾವೋ ಸೊ ಪ್ರಾಬ್ಲಮ್ ನಮಗೆ ಅಷ್ಟು ಸುಲಭವಾಗಿ ನಮ್ಮ ಕ್ಯಾಶ್ ಅಕೌಂಟ್ ಟ್ಯಾಲಿ ಆಗಿಬಿಡುತ್ತೆ. ಓಕೆನಾ. ಸೊ ಫಸ್ಟು ಅಸೆಟ್ಸ್ನ ಟ್ರಾನ್ಸ್ಫರ್ ಮಾಡಿ, ಆಮೇಲೆ ಲಯಬಿಲಿಟೀಸ್ನ ಟ್ರಾನ್ಸ್ಫರ್ ಮಾಡಿ, ಆಮೇಲೆ ಅಸೆಟ್ಸ್ನ ಸೇಲ್ ಮಾಡಿ, ಆಮೇಲೆ ಲಯಬಿಲಿಟೀಸ್ನ ಪೇಮೆಂಟ್ ಮಾಡಿ, ಆಮೇಲೆ ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಆಮೇಲೆ ಪ್ರಾಫಿಟ್ ಆರ್ ಲಾಸ್ ಕಂಡುಹಿಡಿಬೇಕು ಮಕ್ಕಳು. ಓಕೆನಾ. ಸೊ ಇಲ್ಲಿ ಸ್ಪೆಸಿಮನ್ ತೋರಿಸಿದ್ದಾನೆ ನೋಡಿರಿ.
ಸ್ಪೆಸಿಮನ್ ಆಫ್ ರಿಯಲೇಷನ್ ಅಕೌಂಟ್ ನೋಡಿರಿ, ಫಸ್ಟ್ ಏನು ಮಾಡ್ತೀವಿ, ಅಸೆಟ್ಸ್ನೆಲ್ಲ ಟ್ರಾನ್ಸ್ಫರ್ ಮಾಡಬೇಕು. ಇಸ್ ದ ಫಸ್ಟ್ ಸ್ಟೆಪ್. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್, ಪ್ಲಾಂಟ್ ಆ್ಯಂಡ್ ಮಿಷನರಿ, ಫರ್ನಿಚರ್ ಆ್ಯಂಡ್ ಫಿಟ್ಟಿಂಗ್ಸ್, ಬಿಲ್ಸ್, ರಿಸೀವಬಲ್ಸ್ ಆ್ಯಂಡ್ ರಿಟರ್ನ್ಸ್ ಎಲ್ಲ ಅಸೆಟ್ಸ್ನು ಟ್ರಾನ್ಸ್ಫರ್ ಮಾಡಿದ್ವಿ. ಇನ್ನು ಯಾವುದು ಸ್ಟಾಕು ಎಲ್ಲ ಇದ್ದರೆ ಇನ್ವೆಸ್ಟ್ಮೆಂಟ್ಸ್ ಅದೆಲ್ಲ ಬರುತ್ತಲ್ಲ, ಏನೆಲ್ಲ ಅಸೆಟ್ಸ್ ಇರುತ್ತೆ ಟ್ರಾನ್ಸ್ಫರ್ ಮಾಡಿರಿ ಅಷ್ಟೇ. ಓಕೆನಾ, ಟ್ರಾನ್ಸ್ಫರ್ ಆಫ್ ಅಸೆಟ್ಸ್. ಹಾಗೆಯೇ ಸೆಕೆಂಡ್ ಲಯಬಿಲಿಟೀಸು, ಸನ್ಡ್ರಿ ಕ್ರೆಡಿಟರ್ಸ್, ಬಿಲ್ಸ್ ಪೇಬಲ್, ಬ್ಯಾಂಕ್ ಓವರ್ ಡ್ರಾಫ್ಟ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, PBD. ಸೊ ಈ ಲಯಬಿಲಿಟೀಸ್ನೆಲ್ಲ ಟ್ರಾನ್ಸ್ಫರ್ ಮಾಡಿರಿ. ಈ PBD ಬಂದಾಗ ಹೇಳ್ತೇವೆ. ಸೊ ಬ್ಯಾಲೆನ್ಸ್ ಶೀಟ್ಲಿ ಏನು ಬರುತ್ತೆ ಅಂದರೆ, ಕೆಲವೊಮ್ಮೆ ಸನ್ಡ್ರಿ ಡೆಟಾರ್ಸಲ್ಲಿ PBD ಲೆಸ್ ಮಾಡಿಕೊಟ್ಟಿರ್ತಾರೆ. 20,000 ಮೈನಸ್ 1,000, 19,000 ಔಟರ್ ಕಾಲಮ್ ಇರುತ್ತೆ. ಸೊ 20,000 ಈ ಕಡೆ ಟ್ರಾನ್ಸ್ಫರ್ ಮಾಡಿರಿ, ಇನ್ನೊಂದು 1,000 ಈ ಕಡೆ ಟ್ರಾನ್ಸ್ಫರ್ ಮಾಡಿ ಲಯಬಿಲಿಟಿ, ಇದು ಕ್ರೆಡಿಟ್ ಕಡೆಗೆ. ಸೊ ಪ್ರಾಬ್ಲಮ್ ಮಾಡುವಾಗ ಮತ್ತೊಮ್ಮೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಫಸ್ಟ್ ಸ್ಟೆಪ್ ಏನೋ ಅಸೆಟ್ಸ್ ಎಲ್ಲ ಟ್ರಾನ್ಸ್ಫರ್ ಮಾಡಿದ್ವಿ. ಸೆಕೆಂಡ್ ಸ್ಟೆಪ್ ಲಯಬಿಲಿಟಿ. ಸಾಮಾನ್ಯವಾಗಿ ಲಯಬಿಲಿಟಿ ಈ 4ಕ್ಕೆ ಬರೋದು, ಇನ್ಯಾವುದು ಬರಲ್ಲ. ಅಸೆಟ್ ಇನ್ನೂ ಬರುತ್ತೆ, ಇನ್ವೆಸ್ಟ್ಮೆಂಟ್ ಬರುತ್ತೆ, ಬಿಲ್ ರಿಸೀವಬಲ್ ತೋರಿಸಿದ್ದಾನೆ, ಸ್ಟಾಕ್ ಬರುತ್ತೆ, ಆಯ್ತಲ್ಲ. ಸೊ ಯಾವುದೆಲ್ಲ ಅಸೆಟ್ಸ್ ಅಂತ ಕೊಡ್ತಾರೋ ಅದನ್ನೆಲ್ಲ ತಗೊಳ್ರಿ. ಮೂರನೇ ಸ್ಟೆಪ್ ಏನು, ಸೇಲ್ ಆಫ್ ಅಸೆಟ್ಸ್. ನೋಡಿರಲಿ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂತ ತೋರಿಸಿದ್ದೀವಲ್ಲ, ಸೇಲ್ ಆಫ್ ಅಸೆಟ್ಸ್. ಏನು ಎಷ್ಟಕ್ಕೆಲ್ಲ ಮಾರ್ತೀವಿ ಅದನ್ನು ರಿಯಲೇಷನ್ ಅಕೌಂಟ್ಗೆ ಕ್ರೆಡಿಟ್ ಮಾಡಿರಿ. ಸೊ ಪ್ರಾಬ್ಲಮ್ ಮಾಡುವಾಗ ನೀಟಾಗಿ ಎಕ್ಸ್ಪ್ಲೇನ್ ಮಾಡೋಣ. ಇಷ್ಟು ಸದ್ಯಕ್ಕೆ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ 4ನೇ ಸ್ಟೆಪ್ಪು, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಪೇಮೆಂಟ್ ಆಫ್ ಲಯಬಿಲಿಟೀಸ್, ರಿಯಲೇಷನ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಅಕೌಂಟ್. ಓಕೆನಾ. ಸೊ ನೆಕ್ಸ್ಟ್ ಸ್ಟೆಪ್ ಏನು, ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ತೋರಿಸಿದೆ ನೋಡ್ರಿ ಇಲ್ಲಿ, ಆಯಿತಾ. ಸೊ ಈ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಏನಕ್ಕೆ ತೋರಿಸಿದ್ದಾನೆ ಅಂದರೆ, ಕೆಲವೊಮ್ಮೆ ಅಸೆಟ್ಸ್ನ ನಾವು ಮಾರೋದಿಲ್ಲ, ಪಾರ್ಟ್ನರೇ ತಗೊಂಡ್ಬಿಡ್ತಾನೆ. ಇಲ್ಲೂ ಅಷ್ಟೇ, ಲಯಬಿಲಿಟೀಸ್ನ ಕೊಟ್ಟಿರೋದು ಪಾರ್ಟ್ನರ್ ಒಪ್ಕೊಳ್ತಾನೆ, ನಾ ಲಯಬಿಲಿಟಿ ನಾ ಕೊಟ್ಕೊಳ್ತೀನಪ್ಪ ಅಂತ. ಆವಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಬೇಕು. ಅದಕ್ಕೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಅಸೆಟ್ಸ್ ಟೇಕನ್ ಓವರ್ ಬೈ ದಿ ಪಾರ್ಟ್ನರ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಲಯಬಿಲಿಟಿ ಅಕ್ಸೆಪ್ಟೆಡ್ ಬೈ ದಿ ಪಾರ್ಟ್ನರ್ ತೋರಿಸಿರೋದು. ಓಕೆನಾ. ಸೊ ಇಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಪೇಮೆಂಟ್ ಆಫ್ ಅನ್ರೆಕಾರ್ಡೆಡ್ ಲಯಬಿಲಿಟೀಸ್ ಆ್ಯಂಡ್ ರಿಯಲೇಷನ್ ಎಕ್ಸ್ಪೆನ್ಸಸ್. ಸೊ ರಿಯಲೇಷನ್ ಎಕ್ಸ್ಪೆನ್ಸಸ್ ತೋರಿಸಿದ್ವಲ್ಲ, ಅದು ಕೊಟ್ಟಾಗ ನಾವು ರಿಯಲೇಷನ್ ಅಕೌಂಟ್ನ ಡೆಬಿಟ್ ಮಾಡ್ತೇವೆ. ಸೊ ಈ ಸ್ಟೆಪ್ನ ಕರೆಕ್ಟಾಗಿ ಫಾಲೋ ಮಾಡಬೇಕು. ಫಸ್ಟ್ ಸ್ಟೆಪ್ ಅಸೆಟ್ಸ್ ಟ್ರಾನ್ಸ್ಫರ್, ಸೆಕೆಂಡ್ ಸ್ಟೆಪ್ ಲಯಬಿಲಿಟಿ ಟ್ರಾನ್ಸ್ಫರ್, ಥರ್ಡ್ ಸ್ಟೆಪ್ ಸೇಲ್ ಆಫ್ ಅಸೆಟ್ಸ್, ಫೋರ್ತ್ ಸ್ಟೆಪ್ ಪೇಮೆಂಟ್ ಆಫ್ ಲಯಬಿಲಿಟೀಸ್ ಆ್ಯಂಡ್ ರಿಯಲೇಷನ್ ಎಕ್ಸ್ಪೆನ್ಸಸ್. ಅದ್ರ ಜೊತೆಗೇ ಆ ಸ್ಟೆಪ್ ಮಾಡುವಾಗಲೇ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಅಸೆಟ್ಸ್ ಟೇಕನ್ ಓವರ್ ತಗೊಂಡಾಗ ಅಥವಾ ಲಯಬಿಲಿಟಿ ಅಕ್ಸೆಪ್ಟ್ ಮಾಡುವಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀವಿ. ದ ಲಾಸ್ಟ್ ಸ್ಟೆಪ್ ಈಸ್ ಟ್ರಾನ್ಸ್ಫರ್ ಆಫ್ ಪ್ರಾಫಿಟ್ ಆರ್ ಲಾಸ್ ಟು ದ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಡೆಬಿಟ್ ಎಕ್ಸೆಸ್ ಆದರೆ ಲಾಸ್, ಕ್ರೆಡಿಟ್ ಎಕ್ಸೆಸ್ ಆದರೆ ಪ್ರಾಫಿಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಮಕ್ಕಳು. ಓಕೆನಾ. ಸೊ ಸ್ಪೆಸಿಮನ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ನಾವು ಆಲ್ರೆಡಿ ಕ್ಯಾಪಿಟಲ್ ಅಕೌಂಟ್ಸ್ ಮಾಡಿದ್ದಾವೆ. ಇಲ್ಲಿ ಯಾತಕ್ಕೆ ತೋರಿಸಿದೆ ಅಂದರೆ, ನಾವು ಡಿಸಲ್ಯೂಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಮಾಡುವಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಸಾಮಾನ್ಯವಾಗಿ ಇಷ್ಟೇ ಅಡ್ಜಸ್ಟ್ಮೆಂಟ್ ಬರೋದು. ಸೊ ನಾವು ಅಡ್ಮಿಷನ್ನು, ರಿಟೈರ್ಮೆಂಟು, ಡೆತ್ ಮಾಡುವಾಗ ಬೇರೆ ಬೇರೆ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಬಂದಿದೆ. ಅಷ್ಟೊಂದು ಅಡ್ಜಸ್ಟ್ಮೆಂಟ್ಸು ಇಲ್ಲಿ ಬರೋದಿಲ್ಲ ಡಿಸಲ್ಯೂಷನ್ ಮಾಡುವಾಗ. ಡಿಸಲ್ಯೂಷನ್ ಮಾಡುವಾಗ ಇಷ್ಟೇ ಬರೋದು. ಒಂದು ಓಪನಿಂಗ್ ಬ್ಯಾಲೆನ್ಸ್, ರಿಯಲೇಷನ್ ಪ್ರಾಫಿಟ್ ಅಥವಾ ಲಾಸ್. ಈ ರಿಯಲೇಷನ್ ಪ್ರಾಫಿಟ್ ಅಥವಾ ಲಾಸ್ ಆದಾಗ ರಿಯಲೇಷನ್ ಅಕೌಂಟ್ ಮಾಡಿರ್ತೀವಲ್ಲ, ಅದರಲ್ಲಿ ಪ್ರಾಫಿಟ್ ಬಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಮಾಡ್ತೇವೆ, ಲಾಸ್ ಆದರೆ ಡೆಬಿಟ್ ಮಾಡ್ತೇವೆ ಅಷ್ಟೇ. ಸೊ ರಿಸರ್ವ್ ಫಂಡ್ ಗೊತ್ತಿದೆ ನಮಗೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂದರೆ ಅಕ್ಯುಮುಲೇಟೆಡ್ ಪ್ರಾಫಿಟ್ ಆರ್ ಲಾಸ್, ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಇರುತ್ತಲ್ವಾ. ಸೊ ಪ್ರಾಫಿಟ್ ಆದರೆ ಕ್ರೆಡಿಟ್ ಮಾಡ್ತೇವೆ, ಯಾವ ಕಡೆ ಇರ್ತದೆ ಪ್ರಾಫಿಟ್ ಅಂದರೆ ಲಯಬಿಲಿಟಿ ಕಡೆ ಇರ್ತದೆ. ಲಾಸ್, ಅಕ್ಯುಮುಲೇಟೆಡ್ ಲಾಸ್ ಅಂದರೆ ಅಸೆಟ್ ಕಡೆ ಇರ್ತದೆ, ಡೆಬಿಟ್ ಮಾಡ್ತೀವಿ. ಸೊ ಇಲ್ಲಿ ರಿಯಲೇಷನ್ ಅಕೌಂಟ್ ಅಂತ ಕೊಟ್ಟಿದೆ ನೋಡಿರಿ. ಸೊ ರಿಯಲೇಷನ್ ಅಕೌಂಟ್ ಅಂದರೆ ಯಾವುದು, ಅಸೆಟ್ಸ್ ಟೇಕನ್ ಓವರ್ ಅಥವಾ ಲಯಬಿಲಿಟಿ ಟೇಕನ್ ಓವರ್ ಅಂತ ಬಂತಲ್ಲ ಅದು. ಸೊ ಲಯಬಿಲಿಟಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಅಥವಾ ರಿಯಲೇಷನ್ ಎಕ್ಸ್ಪೆನ್ಸಸ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ರೆ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ನ ಕ್ರಿಯೇಟ್ ಮಾಡ್ತೀವಿ. ಹಾಗೆಯೇ ಅಸೆಟ್ ಅವ್ನು ತಗೊಂಡಿದ್ರೆ ಅವನ ಕ್ಯಾಪಿಟಲ್ ಅಕೌಂಟ್ನ ಡೆಬಿಟ್ ಮಾಡ್ತೀವಿ. ಅದಕ್ಕೋಸ್ಕರ ರಿಯಲೇಷನ್ ಅಕೌಂಟ್ ಅಂತ ತೋರಿಸ್ತೇವೆ. ಸೊ ಇಷ್ಟೇ ಸಾಮಾನ್ಯವಾಗಿ 99% ಈ ಇಷ್ಟೇ ಅಡ್ಜಸ್ಟ್ಮೆಂಟ್ಸ್ ನಿಮಗೆ ಡಿಸಲ್ಯೂಷನಲ್ಲಿ ಬರೋದು. ಆಯಿತಾ. ಇಷ್ಟನ್ನು ಕರೆಕ್ಟಾಗಿ ನೋಡ್ಕೊಂಬಿಟ್ರೆ ನೀಟಾಗಿ ನಮಗೆ ಪ್ರಾಬ್ಲಮ್ಮು ಟ್ಯಾಲಿ ಆಗುತ್ತೆ ಮಕ್ಕಳೇ. ಸೊ ಕೊನೆಯಲ್ಲಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಕ್ಯಾಶ್ ಆರ್ ಬ್ಯಾಂಕ್ ಅಂದರೆ ಸೆಟಲ್ಮೆಂಟ್ ಅವನದು. ಸೊ ಕ್ರೆಡಿಟ್ ಎಕ್ಸೆಸ್ ಆದಾಗ ನಾವುಗೆ ದುಡ್ಡು ನಾವು ಅವನಿಗೆ ಕೊಡಬೇಕಾಗುತ್ತೆ ಫರ್ಮ್. ಸೊ ಅದಕ್ಕೆ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಏನು ಮಾಡಿದ್ವಿ, ಡೆಬಿಟ್ ಮಾಡಿದ್ವಿ. ಎಕ್ಸೆಸ್ ಅಮೌಂಟ್ ಪೇಡ್ ಟು ದ ಪಾರ್ಟ್ನರ್ ಅಥವಾ ಕ್ರೆಡಿಟ್ ಬ್ಯಾಲೆನ್ಸ್, ಅದಕ್ಕೆ ಕ್ರೆಡಿಟ್ ಬ್ಯಾಲೆನ್ಸ್ ಇದ್ದಾಗ ಪೇ ಮಾಡ್ತೇವೆ. ಸೊ ಅದೇ ರೀತಿ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಫಿಸಿಟ್ ಅಮೌಂಟ್ ಅಂದರೆ ಕೆಲವೊಮ್ಮೆ ಅಸೆಟ್ಸ್ ಎಲ್ಲ ತಗೊಂಬಿಟ್ಟಿರ್ತಾನಲ್ವ ಇಲ್ಲಿ, ಅವನೇ ನಮ್ಗೆ ಕೊಡಬೇಕಾಗುತ್ತೆ, ಅದನ್ನು ಡೆಬಿಟ್ ಎಕ್ಸೆಸ್ ಆಗುತ್ತೆ, ಅದನ್ನೇ ಡೆಬಿಟ್ ಬ್ಯಾಲೆನ್ಸ್ ಅಂತ ತೋರಿಸಿರೋದು ನಿಮಗೆ ಇಲ್ಲಿ. ಡೆಫಿಸಿಟ್ ಅಮೌಂಟ್ ರಿಸೀವ್ಡ್ ಫ್ರಮ್ ದಿ ಪಾರ್ಟ್ನರ್, ಅವನೇ ನಮಗೆ ಫರ್ಮ್ಗೆ ಕೊಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಕ್ಯಾಶ್ ಆರ್ ಬ್ಯಾಂಕ್ ಇಲ್ಲಿ ಅಕೌಂಟ್ ಕ್ಲೋಸ್ ಆಗುತ್ತೆ. ಯಾವುದೇ ರೀತಿಯಾದ ಬ್ಯಾಲೆನ್ಸ್ ಇರೋದಿಲ್ಲ ಡಿಸಲ್ಯೂಷನಲ್ಲಿ. ಅಡ್ಮಿಷನ್ ರಿಟೈರ್ಮೆಂಟ್ ಮಾಡುವಾಗ ಬ್ಯಾಲೆನ್ಸ್ ಇರ್ತದೆ, ಸೊ ಇಲ್ಲಿ ಬ್ಯಾಲೆನ್ಸ್ ಇರೋದಿಲ್ಲ, ಕ್ಲೋಸ್ ಆಗಬೇಕು ಅಕೌಂಟು. ಒಂದು ಅವನು ಕೊಡಬೇಕು ಅಥವಾ ನಾವು ಅವನು ಕೊಡಬೇಕಾಗುತ್ತೆ, ನಾವು ಅಂದರೆ ಫರ್ಮು. ಓಕೆನಾ. ಸೊ ಅದೇ ರೀತಿ ಸ್ಪೆಸಿಮನ್ ಆಫ್ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟು ಕೂಡ ನೋಡಿದ್ದೇವೆ ನೋಡಿರಿ. ಇಷ್ಟೇ, ಇಲ್ಲೂ ಕೂಡ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಅಂದರೆ ಇಷ್ಟೇ ಬರೋದು.
ಓಪನಿಂಗ್ ಬ್ಯಾಲೆನ್ಸ್. ಸೊ ಕ್ಯಾಶು ಡೆಬಿಟ್ ಬ್ಯಾಲೆನ್ಸು, ಓಪನಿಂಗ್ ಬ್ಯಾಲೆನ್ಸ್ ಇರ್ತದೆ. ಸೊ ರಿಯಲೇಷನ್ ಅಕೌಂಟ್ ಅಂದರೆ ಸೇಲ್ ಆಫ್ ಅಸೆಟ್ಸ್. ಅಲ್ಲಿ ಮಾಡುವಾಗ ಏನು ಮಾಡ್ತೀವಿ, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ರಿಯಲೇಷನ್ ಅಕೌಂಟ್ ಅಂತ ಜನರಲ್ ಎಂಟ್ರಿ ಮಾಡಿದ್ದೀವಲ್ಲ, ಸೊ ಅದು. ಸೊ ರಿಯಲೇಷನ್ ಅಕೌಂಟ್, ಸೇಲ್ ಆಫ್ ಅಸೆಟ್ಸ್. ಹಾಗೆ ರೀತಿ ಪೇಮೆಂಟ್ ಆಫ್ ಲಯಬಿಲಿಟೀಸ್ ಆ್ಯಂಡ್ ರಿಯಲೇಷನ್ ಎಕ್ಸ್ಪೆನ್ಸಸ್. ಇಲ್ಲಿಗೆ ಕ್ಯಾಶ್ ಆರ್ ಗೋಯಿಂಗ್ ಔಟ್, ಕ್ಯಾಶು ಕಡಿಮೆ ಆಗುತ್ತೆ ಅಥವಾ ಬ್ಯಾಂಕ್ ಅಕೌಂಟ್ ಕಡಿಮೆ ಆಗುತ್ತಲ್ವಾ, ಕ್ರೆಡಿಟ್ ಮಾಡ್ತವೆ. ಸೊ ಹಾಗೆಯೇ ಇಲ್ಲಿ ಪಾರ್ಟ್ನರ್ಸ್ ಲೋನ್ ಅಕೌಂಟನ್ನು ತೋರಿಸಿದ್ದೇವೆ ನೋಡ್ರಿ. ಅಲ್ಲಿ ಟ್ರಾನ್ಸ್ಫರ್ ಮಾಡುವಾಗ ನಾವು ರಿಯಲೇಷನ್ ಅಕೌಂಟ್ಗೆ ಎಕ್ಸೆಪ್ಟ್ ಲೋನ್ ಫ್ರಮ್ ಪಾರ್ಟ್ನರ್ಸ್ ಅಂತ ಹೇಳಿದ್ವಿ, ಅಲ್ಲಿ ತೋರಿಸ್ಕೊಳ್ಳೋಂಗಿಲ್ಲ. ಕ್ಯಾಪಿಟಲ್ ಅಕೌಂಟ್ಗೂ ಲೋನ್ ಅಕೌಂಟ್ ಬರೋಂಗಿಲ್ಲ. ಡೈರೆಕ್ಟಾಗಿ ಎಲ್ಲಿ ಮಾಡ್ತೀವಿ, ಕ್ಯಾಶ್ ಅಕೌಂಟಲ್ಲಿ ಪೇಮೆಂಟ್ ಮಾಡಬೇಕು. ಇಲ್ಲಿ ಸಾಮಾನ್ಯವಾಗಿ ನೀವು ಪ್ರಾಬ್ಲಮ್ ಟ್ಯಾಲಿ ಆಗೋದಿಲ್ಲ ಕ್ಯಾಶ್ ಅಕೌಂಟ್, ಯಾಕಂದರೆ ಇದು ಬಿಟ್ಬಿಟ್ಟಿರ್ತೀರ. ಸೊ ಇದು ಮನಸ್ಸಲ್ಲಿ ಇಟ್ಕೊಂಡಿರ್ರಿ. ಸೊ ಪಾರ್ಟ್ನರ್ಸ್ ಲೋನ್ ಇದ್ದಾಗ ನಾವು ರಿಯಲೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡೋದಿಲ್ಲ. ಸೊ ಕ್ಯಾಶ್ ಅಕೌಂಟಲ್ಲೇ ಡೈರೆಕ್ಟಾಗಿ ಪೇ ಮಾಡ್ತೇವೆ ಮಕ್ಕಳೇ, ಓಕೆನಾ. ಸೊ ಲಾಸ್ಟಲ್ಲಿ ಕೊನೆಯಲ್ಲಿ ಏನು ಮಾಡಿದ್ದಾವೆ, ಡೆಫಿಸಿಟ್ ಅಮೌಂಟ್ ರಿಸೀವ್ಡ್, ಎಕ್ಸೆಸ್ ಅಮೌಂಟ್ ಪೇಡ್ ಇದೆಯಲ್ಲ, ಅದನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಎಲ್ಲಿ ಗೊತ್ತಾಗುತ್ತೀರಿ ನಮಗೆ, ಇಲ್ಲೇ ಕ್ಯಾಪಿಟಲ್ ಅಕೌಂಟ್ ಮಾಡಿದ್ದೀವಲ್ವಾ, ಇಲ್ಲೇ ಗೊತ್ತಾಗ್ಬಿಡುತ್ತೆ ಅದು ಡೆಬಿಟ್ ಬ್ಯಾಲೆನ್ಸಾ ಕ್ರೆಡಿಟ್ ಬ್ಯಾಲೆನ್ಸಾ, ನಾವು ಪಾರ್ಟ್ನರ್ ದುಡ್ಡು ತಗೊಂಡಿದ್ದೀವ ಅಥವಾ ಪಾರ್ಟ್ನರ್ ಕೊಟ್ಟಿದ್ದಾವ, ಅದು ಕರೆಕ್ಟಾಗಿ ಇಲ್ಲೂ ಕೂಡ ಡೆಬಿಟ್ಟು ಕ್ರೆಡಿಟ್ ಮಾಡ್ತೀವಿ. ಪಾರ್ಟ್ನರಿಂದ ದುಡ್ಡು ಬಂದಿದ್ರೆ ಡೆಬಿಟ್ ಮಾಡ್ತೀವಿ, ಪಾರ್ಟ್ನರ್ಗೆ ನಾವೇ ಕೊಟ್ಟಿದ್ರೆ ಕ್ರೆಡಿಟ್ ಮಾಡ್ತೇವೆ. ಸೊ ಇದು ನಮಗೆ ಟ್ಯಾಲಿ ಆಗಬೇಕು. ಸೊ ಟೋಟಲ್ಲು ಟ್ಯಾಲಿ ಆಗಬೇಕು, ಆವಾಗ ನಾವು ಕರೆಕ್ಟಾಗಿ ಪ್ರಾಬ್ಲಮ್ ಮಾಡಿದ್ದೀವಿ ಅಂತ ಮಕ್ಕಳು, ಓಕೆನಾ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಾವಿಲ್ಲಿ ಜರ್ನಲ್ ಎಂಟ್ರೀಸ್ನ ನೋಡ್ತೇವೆ. ಸೊ ಪ್ರಾಬ್ಲಮ್ ಮಾಡುವಾಗ ಇನ್ನೊಮ್ಮೆ ಇದೆಲ್ಲನೂ ಕೂಡ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದಕ್ಕೆ ಮೊದಲು ನೀವು ಈ ಥಿಯರಿನ ಒಂದು ಸ್ವಲ್ಪ ನೀವು ತಲೆಯೊಳಕ್ಕೆ ಸೇರಿಸ್ಕೊಂಡಿದ್ರೆ ನಾವು ಪ್ರಾಬ್ಲಮ್ ಮಾಡುವಾಗ ನಮಗೆ ತುಂಬ ಸುಲಭ ಆಗುತ್ತೆ ಮಕ್ಕಳು ಅರ್ಥ ಮಾಡ್ಕೊಳ್ಳೋದು, ಓಕೆನಾ. ಸೊ ಜರ್ನಲ್ ಎಂಟ್ರೀಸ್, ಇದೆಲ್ಲ ಜರ್ನಲ್ ಎಂಟ್ರೀಸ್ ನಾವು ಸುಮಾರು ಎಷ್ಟು ಪ್ರಾಬ್ಲಮ್ ಮಾಡ್ತೇವೋ ಈ ಜರ್ನಲ್ ಎಂಟ್ರೀಸ್ನ ಫಾಲೋ ಮಾಡಿರ್ತೀವಿ, ಆದರೆ ನೀವು ಮರೆತು ಬಿಟ್ಟಿರ್ತೀರ ಅಷ್ಟೇ, ಈಗೇನ ಜರ್ನಲ್ ಎಂಟ್ರಿ ಅಂತ, ಓಕೆನಾ. ಇದೆಲ್ಲ 2 ಮಾರ್ಕ್ಸ್ ಕ್ವಶನ್, ಸಾಮಾನ್ಯವಾಗಿ ಕೇಳೋಂತಹ 2 ಮಾರ್ಕ್ಸ್ ಕ್ವಶನ್ಸ್ ಇವೆಲ್ಲ. ಸೊ ಇದು 1 ಮಾರ್ಕಲ್ಲಿ ಕೆಲವೊಮ್ಮೆ ಈ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎಲ್ಲನೂ ಕೇಳ್ಕೊಳ್ತಾರೆ. ಜರ್ನಲ್ ಎಂಟ್ರಿ ಡೆಬಿಟ್ ಕೊಟ್ಬಿಟ್ಟು ಕ್ರೆಡಿಟ್ ಹಂಗೆ ಬಿಟ್ಟಿರ್ತಾರೆ, ನರೇಷನ್ ಕೊಟ್ಟಿರ್ತವೆ. ಸೊ ನಾವು ಬರೆಯುವಂಥದ್ದು, ಓಕೆನಾ. ಸೊ ಇಲ್ಲಿ ನರೇಷನ್ನ ತೋರಿಸಿಲ್ಲ, ನರೇಷನ್ ಇಲ್ಲೇ ತಗೊಂಡ್ಬಿಡ್ತೀವಿ, ಟ್ರಾನ್ಸ್ಫರ್ ಆಫ್ ಅಸೆಟ್ಸ್ ಅಂತ ಅರ್ಥ, ಓಕೆನಾ. ಅದನ್ನ ನೀವು ಕ್ಲೀನಾಗಿ ಬರ್ಕೊಳ್ಬೇಕು. ಸೊ ಫಸ್ಟು ಏನು ಮಾಡ್ತೀವಿ, 5 ಸ್ಟೆಪ್. ರಿಯಲೇಷನ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ಜ್ಞಾಪಕ ಇಟ್ಕೊಳ್ರಿ, ಅಸೆಟ್ಸ್ ಟ್ರಾನ್ಸ್ಫರ್ ಮಾಡ್ತೀವಿ, ಲಯಬಿಲಿಟೀಸ್ ಟ್ರಾನ್ಸ್ಫರ್ ಮಾಡ್ತೀವಿ, ಸೇಲ್ ಆಫ್ ಅಸೆಟ್ಸ್ ಎಲ್ಲ ಮಾಡ್ತೀವಲ್ಲ, ಅದಕ್ಕೆ ಇಲ್ಲಿ ಜರ್ನಲ್ ಎಂಟ್ರಿ ಕೊಟ್ಟಿರೋದು ನೋಡಿರಿ. ಫಸ್ಟು ಟ್ರಾನ್ಸ್ಫರ್ ಆಫ್ ಅಸೆಟ್ಸ್, ಟ್ರಾನ್ಸ್ಫರ್ ಆಫ್ ಅಸೆಟ್ ಏನು ಮಾಡ್ತೀವಿ, ರಿಯಲೇಷನ್ ಅಕೌಂಟ್ ಡೆಬಿಟ್ ಮಾಡ್ತೇವೆ ಅಲ್ವಾ. ರಿಯಲೇಷನ್ ಅಕೌಂಟ್ ಡೆಬಿಟೆಡ್ ಟು ಅಸೆಟ್ ಅಕೌಂಟ್, ಅಂದರೆ ರಿಯಲೇಷನ್ ಅಕೌಂಟ್ ಡೆಬಿಟ್ ಮಾಡ್ತೇವೆ, ಅಸೆಟ್ ಅಕೌಂಟ್ ಕ್ರೆಡಿಟ್ ಮಾಡ್ತೇವೆ. ಅಸೆಟ್ ಅಕೌಂಟ್ ಇಲ್ಲಿ ಕ್ಲೋಸ್ ಆಗುತ್ತೆ ಅಲ್ವಾ, ಅಸೆಟ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ಇರುತ್ತೆ, ಕ್ಲೋಸ್ ಆಗುತ್ತೆ. ಹಾಗೆಯೇ ಒಂದೊಂದು ರಿಯಲೇಷನ್ ಜರ್ನಲ್ ಎಂಟ್ರಿ ನೋಡ್ತಾ ಹೋಗ್ತವೆ. ನೆಕ್ಸ್ಟು ಟ್ರಾನ್ಸ್ಫರ್ ಆಫ್ ಲಯಬಿಲಿಟೀಸ್, ಏನು ಮಾಡಿದ್ರಿ, ರಿಯಲೇಷನ್ ಕ್ರಿಯೇಟ್ ಮಾಡಿದ್ದೀರಾ. ಸೊ ಲಯಬಿಲಿಟಿ ಅಕೌಂಟ್ ಡೆಬಿಟೆಡ್ ಟು ರಿಯಲೇಷನ್ ಅಕೌಂಟ್. ಮೂರನೇದು ಸೇಲ್ ಆಫ್ ಅಸೆಟ್, ಸೊ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ರಿಯಲೇಷನ್ ಅಕೌಂಟ್. ನಾಲ್ಕನೇದು ಫಾರ್ ಅಸೆಟ್ಸ್ ಟೇಕನ್ ಓವರ್ ಬೈ ಎ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ರಿಯಲೇಷನ್ ಅಕೌಂಟ್. ಐದನೇದು ಪೇಮೆಂಟ್ ಆಫ್ ಲಯಬಿಲಿಟೀಸ್, ರಿಯಲೇಷನ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಆರನೇದು ಲಯಬಿಲಿಟಿ ಅಕ್ಸೆಪ್ಟೆಡ್ ಬೈ ಎ ಪಾರ್ಟ್ನರ್, ರಿಯಲೇಷನ್ ಅಕೌಂಟ್ ಡೆಬಿಟೆಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಫಾರ್ ಸೇಲ್ ಆಫ್ ಅನ್ರೆಕಾರ್ಡೆಡ್ ಅಸೆಟ್ಸ್, ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ರಿಯಲೇಷನ್ ಅಕೌಂಟ್. ಪೇಮೆಂಟ್ ಆಫ್ ಲಯಬಿಲಿಟೀಸ್, ರಿಯಲೇಷನ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಪೇಮೆಂಟ್ ಆಫ್ ರಿಯಲೇಷನ್ ಎಕ್ಸ್ಪೆನ್ಸಸ್, ಇದು ಕೊನೆಗೆ ಬರ್ತದೆ ನೋಡಿರಿ. ಇಷ್ಟು ಜರ್ನಲ್ ಎಂಟ್ರಿನ ನೀವು ಸುಮ್ಮನೆ ಇನ್ನೊಂದ್ಸಲಿ ಸ್ಪೆಸಿಮನ್ ನೋಡಿ, ಓಕೆನಾ. ಸ್ಪೆಸಿಮನ್ ಆಫ್ ರಿಯಲೇಷನ್ ಅಕೌಂಟ್ ನೋಡಿರಿ, ಎಲ್ಲ ಮಾಡಿರೋದು ಇಲ್ಲಿ ಅಸೆಟ್ಸ್ನೆಲ್ಲ ಡೆಬಿಟ್ ಮಾಡಿದ್ದೀವಲ್ವಾ. ಸೊ ರಿಯಲೇಷನ್ ಅಕೌಂಟ್ ಡೆಬಿಟೆಡ್ ಟು ಅಸೆಟ್ಸ್ ಅಕೌಂಟ್ ಕ್ರಿಯೇಟ್ ಮಾಡಿದ್ವಿ. ಟ್ರಾನ್ಸ್ಫರ್ ಆಫ್ ಲಯಬಿಲಿಟೀಸ್, ಸೊ ಲಯಬಿಲಿಟಿ ಅಕೌಂಟ್ ಡೆಬಿಟೆಡ್ ಟು ರಿಯಲೇಷನ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ ಅಲ್ವಾ. ಸೇಲ್ ಆಫ್ ಅಸೆಟ್ಸ್ ಏನು ಮಾಡಿದ್ದೀವಿ ನೋಡಿರಿ ಇಲ್ಲಿ ಅಲ್ವಾ. ಸೊ ಸೇಲ್ ಆಫ್ ಅಸೆಟ್ಸ್ ಏನೋ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ರಿಯಲೇಷನ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೇವೆ. ಪೇಮೆಂಟ್ ಆಫ್ ಲಯಬಿಲಿಟೀಸ್ ಆರ್ ರಿಯಲೇಷನ್ ಎಕ್ಸ್ಪೆನ್ಸಸ್, ರಿಯಲೇಷನ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್, ಪೇಮೆಂಟ್ ಆಫ್ ಲಯಬಿಲಿಟೀಸ್ ಆರ್ ಎಕ್ಸ್ಪೆನ್ಸಸ್. ಇಷ್ಟೇ. ಅಕ್ಸೆಪ್ಟ್ ಅಸೆಟ್ಸ್ ಟೇಕನ್ ಓವರ್ ಬೈ ದಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ರಿಯಲೇಷನ್ ಅಕೌಂಟ್ ಕ್ರಿಯೇಟೆಡ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟೆಡ್, ರಿಯಲೇಷನ್ ಅಕೌಂಟ್ ಡೆಬಿಟೆಡ್, ರಿಯಲೇಷನ್ ಅಕೌಂಟ್ ಡೆಬಿಟೆಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಏನೋ ಲಯಬಿಲಿಟಿ ಅಕ್ಸೆಪ್ಟೆಡ್ ಬೈ. ಸೊ ಹೀಗೆ ಇಲ್ಲಿ ನರೇಷನ್ ಇಲ್ಲೇ ಇದೆಯಲ್ಲ, ಅದೇ ರೀತಿ ನರೇಷನ್ ಅಲ್ಲಿ ಬರ್ಕೊಳ್ಬೇಕು ನಾವು, ಓಕೆನಾ. ಇದನ್ನೇ ನಾವು ಇಲ್ಲಿ ಜರ್ನಲ್ ಎಂಟ್ರಿ ಅಂತ ತೋರಿಸೋದು ಮಕ್ಕಳೇ. ಸೊ ಈ ರೀತಿ ನೀವು ಕ್ಲೀನಾಗಿ ಟ್ಯಾಲಿ ಮಾಡ್ಕೊಂಡು ಕಲ್ತ್ಕೊಂಡ್ಬಿಟ್ರೆ ಜರ್ನಲ್ ಎಂಟ್ರಿ ಯಾವುದೇ ಪ್ರಾಬ್ಲಮ್ ಕೊಟ್ಟರು ನಾವು ಮಾಡ್ಬೋದು ಮಕ್ಕಳು. ಸೊ ವೆರಿ ಇಂಪಾರ್ಟೆಂಟ್ ಅಂದರೆ ರಿಯಲೇಷನ್ ಎಕ್ಸ್ಪೆನ್ಸಸ್, ಅದು ತೋರಿಸಿದಾನಲ್ವಾ. ಇಲ್ಲಿ 3 ಥರ ಕೇಳ್ತವೆ. ಒಂದು ಪೇಡ್ ಇನ್ ಕ್ಯಾಶ್, ನಮ್ಗೆ ಗೊತ್ತಿದೆ ಇವಾಗ, ರಿಯಲೇಷನ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಪಾರ್ಟ್ನರ್ ಅಕ್ಸೆಪ್ಟ್ ಮಾಡ್ಕೊಂಡಾಗ ರಿಯಲೇಷನ್ ಅಕೌಂಟ್ ಡೆಬಿಟೆಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಆಲ್ರೆಡಿ ಚರ್ಚೆ ಮಾಡಿದೆ. ಈ ಮೂರನೇದು ಇನ್ನೊಂದು ತೋರಿಸಿದ್ದೀನಿ ನೋಡಿರಿ. ಸಾಮಾನ್ಯವಾಗಿ ಇದು ಸಹ
ಇತ್ತೀಚಿನ NCERT ಸಿಲೆಬಸ್ಸಲ್ಲಿ ಬಂದಿರೋವಂತಹ ಒಂದು ಅಡ್ಜಸ್ಟ್ಮೆಂಟ್ ಇದು. ಓಕೆನಾ. ಡಿಸಲ್ಯೂಷನ್ ವರ್ಕ್ ಅಕ್ಸೆಪ್ಟೆಡ್ ಬೈ ಅ ಪಾರ್ಟ್ನರ್ ಫಾರ್ ಆ್ಯನ್ ಅಗ್ರೀಡ್ ರೆಮ್ಯುನರೇಷನ್. ಅಂದರೆ ಒಂದು ಯಾರು ಕೆಲಸ ಮಾಡಬೇಕಲ್ಲ, ಡಿಸಾಲ್ವ್ ಮಾಡಬೇಕು ಅಂದರೆ ಅಸೆಟ್ಸ್ ಎಲ್ಲ ಸೇಲ್ ಮಾಡಬೇಕು, ಲಯಬಿಲಿಟಿ ಎಲ್ಲ ಕೊಡೋರ್ನೆಲ್ಲ ಕರೆದು ಸೆಟಲ್ ಮಾಡಬೇಕು, ಇದೆಲ್ಲ ದೊಡ್ಡ ಕೆಲಸ. ಸೊ ಈ ಕೆಲಸನ ಯಾರು ಒಬ್ಬರು ಒಪ್ಕೊಂಡು ಮಾಡಬೇಕು, ಆಯ್ತಲ್ಲ. ಸೊ ಕೆಲವೊಮ್ಮೆ ಎಲ್ಲರೂ ಸೇರ್ಕೊಂಡಾಗ ಅದು ಖರ್ಚು ಬಂದದನ್ನು ಅವ್ರವ್ರು ಮಾಡ್ಕೊಳ್ತಾರೆ. ಆದರೆ ಯಾರು ಒಪ್ಕೊಂಡಾಗ ನಾನೇ ನೋಡ್ಕೊಳ್ತೀನಿ ಅಂತ ಹೇಳಿದಾಗ ಅವ್ನಿಗೆ ಒಂದು ರೆಮ್ಯುನರೇಷನ್ ಅಂತ ಕೊಟ್ಬಿಡ್ತೀವಿ. ಓಕೆನಾ. ಸೊ 10,000 20,000 ಆ ಥರ ರೆಮ್ಯುನರೇಷನ್ ಕೊಡ್ತೀವಿ. ನೋಡಪ್ಪ ಎಲ್ಲ ಕೆಲಸ ನಿಂದೆ, ಇಷ್ಟು ರೆಮ್ಯುನರೇಷನ್ ಕೊಡ್ತೀವಿ, ಅದೆಲ್ಲ ನೋಡ್ಕೊಂಡು ಹೋಗು ಅಂತ ಹೇಳ್ಬಿಡ್ತವೆ, ಆಯ್ತಲ್ಲ. ಅದನ್ನು ಇದೊಂದು ಕೇಸ್ ನಂಬರ್ 3 ಅಂತ ಹೇಳ್ತವೆ. ಸೊ ಈ ರೀತಿ ಇದ್ದಾಗ ಜನರಲ್ ಎಂಟ್ರಿ ಅಷ್ಟೇ, ಈ ಅಕ್ಸೆಪ್ಟ್ ಮಾಡ್ಕೊಂಡಾಗ ರಿಯಲೇಷನ್ ಅಕ್ಸೆಪ್ಟೆಡ್ ಬೈ ಪಾರ್ಟ್ನರ್ ಅಂತ ಹೇಳಿ ಸೇಮ್ ಜನರಲ್ ಎಂಟ್ರಿ, ರಿಯಲೇಷನ್ ಅಕೌಂಟ್ ಡೆಬಿಟೆಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತಲೇ ಮಾಡೋದು. ಆದರೆ ಪ್ರಾಬ್ಲಮಲ್ಲಿ ಏನು ಮಾಡ್ಬಿಡ್ತೀವಿ, ರೆಮ್ಯುನರೇಷನ್ ಅಂತ ಪದ ಬಳಸಿರ್ತವೆ. ಸೊ ಆವಾಗ ನಮಗೆ ಕನ್ಫ್ಯೂಸ್ ಮಾಡುತ್ತೆ ಅದು. ಸೊ ಎಕ್ಸ್ಪೆನ್ಸಸ್ ಅಂತ ಆಗಲಿ ರೆಮ್ಯುನರೇಷನ್ ಅಂತ ಆಗಲಿ, ಆಯಿತಾ, ಜರ್ನಲ್ ಎಂಟ್ರಿ ವಿಲ್ ಬಿ ದ ಸೇಮ್. ಓಕೆನಾ ಮಕ್ಕಳೇ. ಇದರಲ್ಲಿ ಒಂದು ಸಣ್ಣ ನಿಮಗೆ ಕನ್ಫ್ಯೂಸ್ ಮಾಡ್ತಾನೆ ಪ್ರಾಬ್ಲಮ್ ಕೊಡುವಾಗ. ಸೊ ರೆಮ್ಯುನರೇಷನ್ ಅಂತ ಹೇಳಿಬಿಟ್ಟು ರಿಯಲೈಸೇಷನ್ ಎಕ್ಸ್ಪೆನ್ಸಸ್ ಪೇಡ್ ಬೈ ಅ ಪಾರ್ಟ್ನರ್ ಅಂತ ಕೊಡ್ಬಿಡ್ತಾರೆ. ಆವಾಗ ಏನು ಮಾಡಬೇಕು, ಅದು ಪ್ರಾಬ್ಲಮ್ ಬಂದಾಗ, ಪ್ರಾಬ್ಲಮ್ನ ಮಾಡ್ತಾನೆ ನಿಮಗೆ, ಆ ಪ್ರಾಬ್ಲಮ್ ಬಂದಾಗ ಚರ್ಚೆ ಮಾಡ್ತೇವೆ. ಅಲ್ಲೂ ಕೂಡ ಆ ಎಕ್ಸ್ಪೆನ್ಸಸ್ ಏನು ಕೊಟ್ಟಿರ್ತಾರೋ ಪಾರ್ಟ್ನರ್ನ ಅದನ್ನ ನೆಗ್ಲೆಕ್ಟ್ ಮಾಡಬೇಕಷ್ಟೇ. ರೆಮ್ಯುನರೇಷನ್ ಏನು ಕೊಟ್ಟಿರ್ತಾವೋ ಅಷ್ಟೇ ನಾವು ರಿಯಲೈಸೇಷನ್ ಹಾಕೊಂಡು ಡಿಬೇಟ್ ಮಾಡೋದು, ಆಯ್ತಲ್ಲ. ಸೊ ಅದು ಪ್ರಾಬ್ಲಮ್ ಬಂದಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಮಕ್ಕಳೇ. ಓಕೆನಾ. ಸೊ ಇಷ್ಟು ಸಹ ಟ್ರಾನ್ಸ್ಫರ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆ್ಯಂಡ್ ಸೇಲ್ ಆಫ್ ಅಸೆಟ್ಸ್ ಆ್ಯಂಡ್ ಪೇಮೆಂಟ್ ಆಫ್ ಲಯಬಿಲಿಟೀಸ್. ಕೊನೆಯಲ್ಲಿ ಟ್ರಾನ್ಸ್ಫರ್ ಆಫ್ ರಿಯಲೇಷನ್ ಪ್ರಾಫಿಟ್, ರಿಯಲೇಷನ್ ಅಕೌಂಟ್ ಡೆಬಿಟೆಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಟ್ರಾನ್ಸ್ಫರ್ ಆಫ್ ರಿಯಲೇಷನ್ ಲಾಸ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಟು ರಿಯಲೇಷನ್ ಅಕೌಂಟ್. ಇಷ್ಟು ಸಹ ರಿಯಲೇಷನ್ ಅಕೌಂಟ್ಗೆ ಸಂಬಂಧಪಟ್ಟಿರೋದು. ಇನ್ನೊಂದ್ಸಲಿ ಸ್ಪೆಸಿಮನ್ ನೋಡ್ಕೊಂಡು ಈ ಜರ್ನಲ್ ಎಂಟ್ರಿ ಬರಿತಾ ಹೋಗ್ರಿ, ಕಲ್ತ್ಕೊಳ್ತಾ ಹೋಗಿ, ಸುಲಭವಾಗಿ ನಿಮಗೆ ಅರ್ಥ ಆಗುತ್ತೆ. ಸೊ ನೆಕ್ಸ್ಟು ಈ ಜರ್ನಲ್ ಎಂಟ್ರೀಸು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಗೆ ಸಂಬಂಧಪಟ್ಟಿರೋದು. ಟ್ರಾನ್ಸ್ಫರ್ ಆಫ್ ರಿಸರ್ವ್ಸ್, ಜನರಲ್ ರಿಸರ್ವ್ ಟ್ರಾನ್ಸ್ಫರ್ ಮಾಡ್ತೀವಲ್ಲೋ ಅದು. ಜನರಲ್ ರಿಸರ್ವ್ ಆರ್ ರಿಸರ್ವ್ ಫಂಡ್ ಅಕೌಂಟ್ ಡೆಬಿಟೆಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಅಡ್ಮಿಷನ್ ರಿಟೈರ್ಮೆಂಟ್ ಮಾಡೋವಾಗಲೂ ಇದನ್ನು ನಾವು ಕಲ್ತಿದ್ದೇವೆ, ಆದರೆ ಇನ್ನೊಂದ್ಸಲಿ ಇಲ್ಲಿ ಚರ್ಚೆ ಮಾಡಿದ್ದೇವೆ ಮಕ್ಕಳೇ. ಫಾರ್ ಟ್ರಾನ್ಸ್ಫರ್ ಆಫ್ ಅಕ್ಯುಮುಲೇಟೆಡ್ ಪ್ರಾಫಿಟ್ಸ್, ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟೆಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಯಾವಾಗ ಪ್ರಾಫಿಟ್ ಇದ್ದಾಗ. ಅಕ್ಯುಮುಲೇಟೆಡ್ ಲಾಸ್ ಇದ್ದಾಗ, ಅಂದರೆ ಅಸೆಟ್ ಕಡೆ ಇದ್ದಾಗ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಫಾರ್ ಪೇಮೆಂಟ್ ಆಫ್ ಲೋನ್ ಡ್ಯೂ ಟು ದ ಪಾರ್ಟ್ನರ್, ಸೊ ಇದನ್ನು ರಿಯಲೈಸೇಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಲ್ಲ ನಾವು, ಹೇಳಿದ್ದೀನಲ್ವಾ. ಸೊ ಡೈರೆಕ್ಟಾಗಿ ಪೇಮೆಂಟ್ ಮಾಡಿಬಿಡ್ತೀವಿ ಅವನಿಗೆ, ಕ್ಯಾಶ್ ಅಕೌಂಟಲ್ಲೇ ಕ್ರಿಯೇಟ್ ಮಾಡ್ತೀವಿ ಅಲ್ವಾ. ಪಾರ್ಟ್ನರ್ಸ್ ಲೋನ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ಸೊ ಕೊನೆಯಲ್ಲಿ ಸೆಟಲ್ಮೆಂಟ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಬ್ಯಾಲೆನ್ಸ್ ಬರುತ್ತಾ, ಕ್ರೆಡಿಟ್ ಬ್ಯಾಲೆನ್ಸ್ ಬರುತ್ತಾ, ಅದಕ್ಕೆ ಅಕಾರ್ಡಿಂಗ್ಲಿ ವಿ ಸೆಟಲ್. ವೆನ್ ಶೋಸ್ ಕ್ರೆಡಿಟ್ ಬ್ಯಾಲೆನ್ಸ್, ಸೊ ಕ್ರೆಡಿಟ್ ಎಕ್ಸಸ್ ಇದ್ದಾಗ ನಾವೇ ಪಾರ್ಟ್ನರ್ ಕೊಡಬೇಕಾಗುತ್ತೆ. ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್. ವೆನ್ ಶೋಸ್ ಡೆಬಿಟ್ ಬ್ಯಾಲೆನ್ಸ್ ಅಂದರೆ ಡೆಬಿಟ್ ಎಕ್ಸಸ್ ಇರುತ್ತೆ, ಆವಾಗ ಪಾರ್ಟ್ನರೇ ನಮಗೆ ಕೊಡಬೇಕಾಗಿರುತ್ತೆ, ನಮಗೆ ಬರುತ್ತೆ ದುಡ್ಡು. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಆಯ್ತಲ್ಲ. ಇಷ್ಟು ಸಹ ಜರ್ನಲ್ ಎಂಟ್ರಿ ಮಕ್ಕಳೇ. ಓಕೆನಾ. ಸೊ ನಿಧಾನಕ್ಕೆ ಸ್ಪೆಸಿಮನ್ನ ಬರ್ಕೊಳ್ಳಿ, ಜರ್ನಲ್ ಎಂಟ್ರೀಸ್ನ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಇಷ್ಟು ಅರ್ಥ ಮಾಡ್ಕೊಂಬಿಟ್ರೆ ನೆಕ್ಸ್ಟು ಸೆಷನ್ನಲ್ಲಿ ನಾನು ಪ್ರಾಬ್ಲಮ್ಸ್ನ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೇನೆ ಮಕ್ಕಳೇ. ಸೊ ನೀವು ಥಿಯರಿನ ಎಷ್ಟು ಒಂದು ಸ್ವಲ್ಪ ಪೂರ್ತಿ ಆಗಲಿಲ್ಲ ಅಂದರೂ ಸ್ವಲ್ಪ ತಲೆಯೊಳಕ್ಕಿದ್ರೆ ನಾವು ಪ್ರಾಬ್ಲಮ್ನ ಎಕ್ಸ್ಪ್ಲೇನ್ ಮಾಡುವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಮಕ್ಕಳೇ. ಓಕೆನಾ. ಕಲ್ತ್ಕೊಳ್ತೀರಲ್ವಾ. ಸೊ ಥಿಯರಿನ ನೀಟಾಗಿ ಬರ್ಕೊಂಡು ಕಲ್ತ್ಕೊಳ್ಳಿ. ನೆಕ್ಸ್ಟ್ ಸೆಷನ್ನಲ್ಲಿ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಣ. ಓಕೆನಾ ಮಕ್ಕಳೇ. ಸೊ ಥ್ಯಾಂಕ್ ಯು.